नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशातारिणे जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मुखं करोति वाचालिं पङ्गुं लङ्घयते गुरुं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम् हरि ओಂ ತತ್ಸತ್ ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ರೂಪದ 18ನೇ ಅಧ್ಯಾಯದ 16ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಆದುದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ. ಅವನು ವಸ್ತುಸ್ಥಿತಿಯನ್ನು ಕಾಣಲಾರ. ಹರೇ ಕೃಷ್ಣ. ಇಲ್ಲಿ ನೋಡಿ, ಆದುದರಿಂದ ಅಂತ ಶುರು ಮಾಡ್ತಿದ್ದಾರೆ. ಆದುದರಿಂದ ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳ್ದಿರುವಂತ 5 ಅಂಶಗಳನ್ನ ಪರಿಗಣಿಸ್ಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು. 5 ಅಂಶಗಳು ಯಾವ್ಯಾವು ಅಂತ ಗೊತ್ತಿರಬೇಕು. 5 ಅಂಶಗಳು: ಅಭಿಷ್ಠಾನಂ ತಥಾಕರ್ತ ಕರಣಂ ಚ ಪ್ರತಿಜ್ಞಿತಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ ಅತ್ರ ಪಂಚಮಂ ಕರ್ಮಸ್ಥಳ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು, ಕಟ್ಟಕಡೆಯದಾಗಿ ಪರಮಾತ್ಮ. ಈ 5 ಅಂಶಗಳು ನಮ್ಗೆ ಯಾವಾಗೂ ಗೊತ್ತಿರಬೇಕು. ಯಾರು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ, ಅದನ್ನ ಯಾರು ಕಾಣಲ್ವೋ, ಅದು ನಾನೇ ಮಾಡ್ತಿದ್ದೀನಿ ಅನ್ಕೋತನೋ ನೋಡಿ, ಅದು ಅವನು ಬುದ್ಧಿವಂತನಲ್ಲ ಅಂತ ಹೇಳ್ತು. ನೀವು ಯಾರಾದ್ರೂ ನೋಡಿ ಗಮನಿಸಿ, ವಿಶೇಷವಾಗಿ ಸ್ವಾಮೀಜಿಗಳು ನೋಡಿ, ತರದವ್ರು ಮಾತಾಡುವಂಥವ್ರು ಸ್ವಲ್ಪ ನಾಗರಿಕರು ಮಾತಾಡುವಂಥದ್ದು ನಾನ್ ಮಾಡದೆ, ನಾನು ಅಂತ ಹೇಳೋದು ನಾವು ಮಾಡಿದ್ವಿ ಅಂತ ಹೇಳ್ತಿರ್ತಾರೆ. ಕೇಳಿಸ್ಕೊಂಡಿದ್ದೀರಾ? ಯಾವಾಗ್ಲಾದ್ರೂ ಸ್ವಾಮಿಗಳು ವಿಶೇಷವಾಗಿ ನೋಡಿ, ನಾಗರಿಕರು ವಿಶೇಷವಾಗಿ ಮಾತಾಡೋದನ್ನು ಗಮನಿಸಿ, ಅವರು ನಾವು ಬಂದಿರುವೆವು ಅಂತಾರೆ, ನಾವು ಮಾಡಿದೆವು ಅಂತ ಹೇಳ್ತಾರೆ, ನಾನು ಅಂತ ಹೇಳಲ್ಲ ನೋಡಿ. ಅಲ್ಲಿ ಅರಿವು ಸ್ಪಷ್ಟವಾಗಿರುತ್ತೆ. ಅದಕ್ಕೆ ಅಹಂಕಾರ, ನಾನು ಅನ್ನೋದು ಬೇಡ ಅಂತ ಹೇಳೋದು ನೋಡಿ. ನಾನು ನೋಡಿ, ಯಾವುದೇ ಒಂದು ಕಾರ್ಯ ಮಾಡೋದ್ರಲ್ಲಿ ಈ 5 ಅಂಶಗಳು ಸೇರ್ಬೇಕು, ಅವಾಗಲೇ ಅದು ಕಾರ್ಯ ಸಾಧನೆ ಆಗೋದು. ನಾನೇ ಮಾಡಿದೆ ಅಂದ್ರೆ ತಪ್ಪಾಗುತ್ತೆ. ಹಿಂದೆ ನೋಡಿ ಹೇಳ್ದಂಗೆ, ಇಲ್ಲಿ ನಮ್ದು ಪ್ರಯತ್ನ, ನಮ್ಮ ದೇಹ, ನಮ್ಮ ಇಂದ್ರಿಯಗಳ ಇಟ್ಕೊಂಡು ನಾವು ಪ್ರಯತ್ನ ಮಾಡ್ತೀವಿ. ಅದನ್ಗೆ ನೋಡಿ, ಕಾರ್ಯ ಆಗೋಂಗೆ ಆಗದೆ ಇರೋಂಗೆ ಮಾಡೋದು ಕೃಷ್ಣನೇ. ಇದು ಈ ಮಾತು ತುಂಬಾ ನಿರಾಳ ಕೂಡ ಕೊಡುತ್ತೆ ನಮ್ಗೆ ನೋಡಿ. ಕೆಲವು ಸತಿ ನಾವು ಮಾಡಬಾರ್ದು ಮಾಡ್ಬಿಟ್ಟಿದ್ದೀವಿ, ಪಾಪಗಳೆಲ್ಲ ಮಾಡಿದೀವಿ ಅಲ್ವಾ, ಪುಣ್ಯಗಳೇ ಮಾಡಿದೀವ ನಾವು, ಬಹಳಷ್ಟು ಹೆಚ್ಚು ಪಾಪಗಳೇ ಮಾಡಿರ್ತೀವಿ. ಹಿಂಗೆ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ನೋಡಿ. ಹಂಗಾಗಿ ಇದರಿಂದ ಆಚೆ ಬರಕ್ ಒಂದೇ ಒಂದು ಮಾರ್ಗ ಏನು ಅಂದ್ರೆ, ಇವತ್ತಿನ ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಳೋದು, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ಅದು ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳೋದು. ಮುಂದೆ ನಾವ್ ಏನಾದ್ರೂ ಮಾಡಕ್ ಹೋಗ್ತಿದೀವಿ ಅಂದ್ರೆ ನೋಡಿ, ಇದೀ ವಿವರ ಈ 3 ಶ್ಲೋಕಗಳು ಜ್ಞಾಪಕ ಇರುತ್ತೆ. ಏನಾದ್ರೂ ಮಾಡ್ತಿದ್ದೀನಿ ಅಂದ್ರೆ ನೋಡಿ, ಇದು ಯಾರಿಗೋಸ್ಕರ ಮಾಡ್ಬೇಕು ಅನ್ನುವಂಥದ್ದು, ಯಾರು ಇದಕ್ಕೆ ಕೊನೆಯದಾಗ ಅನುಮತಿಸಿದ್ರೆ ಇದು ಆಗತ್ತೆ ಅಂತ. ಹಾಗಿದ್ರೆ ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳ್ಬೋದು. ಈ ಒಂದು ಹಂತದಲ್ಲಿ ಯಾರಾದ್ರೂ ಒಂದು ಒಳ್ಳೆ ಚಿತ್ರ ಪ್ರಶ್ನೆ ಏನಾದ್ರು ಕೇಳಕ್ಕೆ, ಆಪೋಸಿಟ್ ಪ್ರಶ್ನೆ ಮಾಡಕ್ ಆಗತ್ತಾ ಈ ತರದ್ದು ಹೇಳಿದ್ರೆ? ಯಾರಾದ್ರೂ ಒಂದು ಒಳ್ಳೆ ಪ್ರಶ್ನೆ ಯಾರಿಗಾದ್ರೂ ಏನಾದ್ರು ಬರ್ತಿದ್ಯಾ?
ಇನ್ನೊಂದ್ಸಲ ಕೇಳಿ ಪ್ರಭು ಪ್ರಶ್ನೆ. ಈ ಹಂತದಲ್ಲಿ ಎಲ್ಲವೂ ಕೃಷ್ಣನ ಅನುಮತಿ ಇದ್ದೇ ಕೃಷ್ಣನೇ ಅನುಮತಿ ಕೊಟ್ರೇನೆ ಆ ಕೆಲಸ ಆಗೋದು ಅಂದ್ರೆ ಅದೇ ಪ್ರಭುಜಿ, ಈಗ ನಾವ್ ಏನಾನ ಕೆಟ್ಟದ್ ಮಾಡಿದ್ರು ಕೂಡ ಕೃಷ್ಣ ಅನುಮತಿ ಕೊಟ್ಟಿರ್ತಾರೆ. ಹಾ ಕಳ್ಳನ್ಗೂನು ನಮ್ಮ ಸ್ವಲ್ಪ ಸ್ವತಂತ್ರವನ್ನು ಕಳ್ಳನ್ ಭಗವಂತ ಮಾಡಕ್ಕೆ ಯಾವತ್ತು ಕಿತ್ಕೊಳ್ಳಲ್ಲ. ನೋಡಿ ಕಳ್ಳನ್ಗೂ ಬುದ್ಧಿ ಕೊಟ್ಟಿರ್ತಾನೆ ಕಳ್ತನ ಮಾಡಕ್ಕೆ. ನೋಡಿ ಸಮಾಜ ಇವತ್ತು ನ್ಯೂಸ್ ಪೇಪರ್ ನೋಡಿ, ನಿನ್ನೆ ನೋಡಿ, ಮೊನ್ನೆ ನೋಡಿ, ಆಚೆ ಮೊನ್ನೆ ನೋಡಿ, ನ್ಯೂಸ್ ಚಾನೆಲ್ಗಳು ನೋಡಿ, ಎಷ್ಟೊಂದು ಆಗ್ಬಾರ್ದು ಮಾಡಬಾರ್ದೆಲ್ಲ ಆಗಿರ್ತವೆ. ಇದಕ್ಕೆಲ್ಲ ಹೊಣೆ ಯಾರು? ನೋಡಿ ಪರಮಾತ್ಮನ ಆಗಿದ್ರೆ ನೋಡಿ ಕೆಲವರೆಲ್ಲರೂ ಆಡ್ಬಾರ್ದೆಲ್ಲ ಮಾಡಿ ತಿರುಪತಿಗೆ ಹೋಗಿ ತಲೆ ಬೋಡ್ಸ್ಕೊಂಡ್ ಬಂದ್ಬಿಡ್ತಾರೆ. ಮುಡಿ ಕೊಟ್ಟು ಬಂದೆ ಪಾಪ ಹೋಯ್ತು, ನಮ್ದೇನಿಲ್ಲ ಅನ್ನೋ ತರ ಹೇಳ್ಬಿಡ್ತಾರೆ. ಹಂಗಲ್ಲ ನೋಡಿ, ನಾವು ಯಾವುದ್ರ ಮಟ್ಟಿಗೆ ಎಷ್ಟು ಜವಾಬ್ದಾರರೋ ಅಷ್ಟು ದಂಡನೆ ಆಗುತ್ತೆ. ನೋಡಿ ನೋಡಿ ಪ್ರಯತ್ನ ನಮ್ಮದು ಏನಾಗಿರುತ್ತೆ ಅದನ್ನ ಕೃಷ್ಣ ನೋಡಿ ಹೃದಯದಲ್ಲಿ ಎತ್ಕೊಂಡು ಏನ್ ಮಾಡ್ತಾನೆ, ಹನುಮಂತ ಉಪದೃಷ್ಟ. ನೀವು ಓದಿರ್ತೀರಿ ನೋಡಿ, ಹಿಂದಿನ ಶ್ಲೋಕದ ಭಾವಾರ್ಥದಲ್ಲೂ ರೂಪದಲ್ಲಿ ಹೇಳ್ತಾರೆ, ಸರ್ವಸ್ವ ಚಾಂ ಸನ್ನಿವಿಷ್ಟು, ಅಲ್ಲೂ ಕೂಡ ಹೇಳ್ತಾರೆ. ಇವಾಗ ಹನುಮಂತ ಉಪದೃಷ್ಟ ನೋಡಿ, ಆತ್ಮ ಜೊತೆ ಪರಮಾತ್ಮ ಕುತ್ಕೊಂಡು ನೋಡಿ ಅನುಮತಿಗಳೆಲ್ಲ ಕೊಡ್ತಿರ್ತಾನೆ, ಸ್ಯಾಂಕ್ಷನ್ಸ್ ಎಲ್ಲ. 13.23 ಪ್ರಭು ಹನುಮಂತ. ಓದಿ ನೋಡಿ, ಹಂಗೆ ಅನುಮತಿಗಳು ಕೊಟ್ಕೊಂಡಿರ್ತಾನೆ. ನೋಡಿ ಅನುಮತಿ ಕೊಡ್ತಿರ್ತಾನೆ. ಕೆಲವು ಸತಿ ಕೊಲೆಗಳು ಮಾಡೋದಕ್ಕೂ ಕೂಡ ಅನುಮತಿ ಕೊಡ್ತಾನೆ. ಓದಿ. ಉಪದೃಷ್ಟಾನುಮಂತ ಚ ಭರ್ತ್ರ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹ ಅಸ್ಮಿನ್ ಪುರುಷ ಪರಹ. ಅನುವಾದ: ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ, ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ, ಅವನಿಗೆ ಪರಮಾತ್ಮನೆಂದು ಹೆಸರು. ಹರೇ ಕೃಷ್ಣ. ಹಂಗೆ ನೋಡಿ ಆ ಶ್ಲೋಕನ ಈ ಶ್ಲೋಕಕ್ಕೆ ಈ ಶ್ಲೋಕಗಳಿಗೆ ಅನ್ವಯಿಸ್ಕೊಂಡು ಓದಿದ್ರೆ ನೋಡಲ್ಲಿ ಎಷ್ಟೊಂದಕ್ಕೆ ಅನುಮತಿ ಕೊಟ್ಟಿರ್ತಾನೆ. ಇದು ಹೆಂಗೆ ಅಂದ್ರೆ ನೀವು ನೋಡಿರ್ತೀರಿ, ಈ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಹೆಂಗ್ ಒಂದ್ಸತಿ ಮಾಡಿ ಬಿಟ್ರೆ ನೋಡಿ ಅದ್ರ ಪಾಡ್ಗೆ ಅದೇ ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರುತ್ತೆ. ನೋಡಿ ಆ ಪ್ರೋಗ್ರಾಮಿಂಗ್ ಹಂಗ ಮಾಡಿರ್ತಾರೆ. ಟಿವಿ ಆ ಒಂದು ಡೆಸ್ಕ್ಟಾಪ್ ಅಲ್ಲಿ ಸ್ಕ್ರೀನ್ಗಳು ಹಂಗೇ ಬಂದು ಹೋಗ್ತಾ ಇರುತ್ತೆ, ಅಲ್ಲಿ ಯಾರು ಕುತ್ಕೊಂಡು ಬಿಡ್ತಾ ಇರೋದಿಲ್ಲ. ನೀವು ಈ ತರ ಗಮನಿಸಿರ್ತೀರಿ. ನೀವು ಪ್ರೋಗ್ರಾಮಿಂಗ್ ಹೆಂಗೆ ಮಾಡಿರ್ತಾರೆ ಅಂದ್ರೆ ನೋಡಿ, ಒಂದು ಟಾಯ್ಲೆಟ್ ಅಲ್ಲಿ ಒಂದು ಸಿಂಕ್ ಅಲ್ಲಿ ಕೈ ಇಟ್ರೆ ಹಂಗೆ ನೀರು ಬರುತ್ತೆ, ಆ ತರ ಪ್ರೋಗ್ರಾಮ್ ಮಾಡಿಟ್ಟಿರ್ತಾರೆ. ನೋಡಿ ಒಂದು ಬಾಗ್ಲು ಏರ್ಪೋರ್ಟಿಗೆ ಹೋದ್ರೆ ಆ ಗ್ಲಾಸ್ ಡೋರ್ಗಳು ಹಂಗೆ ತೆಕ್ಕೊಳ್ತವೆ, ಸೆನ್ಸರ್ ಹಾಕಿರ್ತಾರೆ. ನೋಡಿ ಹಿಂಗೆ ನಮ್ಮ ಬದುಕು ಕೂಡ ನಮ್ಮ ಒಂದು ಕರ್ಮಗಳನ್ನ ಮಾಡೋ ತರ ಮಾಡಿ ಬಿಟ್ಟು ನಮ್ಗೆ ಆಯ್ಕೆಗಳೆಲ್ಲ ಕೊಟ್ಟು ನೋಡಿ ಈ ತರದೆಲ್ಲ ಒಂದು ವಿಚಿತ್ರ ಮಾಯಾಲೋಕದಲ್ಲಿ ಬಿಟ್ಟು ನಾವು ಇಲ್ಲಿದ್ದೀವಿ. ನೋಡಿ ಇಲ್ಲಿ ನೋಡಿ ನಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳೋಕ್ಕೋಸ್ಕರ ನಮ್ಮ ಕರ್ಮಗಳನ್ನ ಕಳೆಯೋದಕ್ಕೋಸ್ಕರ ಜಗತ್ ನಡೀತಾ ಇದೆ. ಕೃಷ್ಣ ನೇರವಾಗಿ ನೇರ ಬಂದು ನಮ್ಮ ಆಸೆಗಳಲ್ಲಿ, ಇಚ್ಛೆಗಳಲ್ಲಿ, ನಮ್ಮ ಕರ್ಮಗಳಲ್ಲಿ ಭಾಗವಹಿಸೋದಿಲ್ಲ, ನೇರ ಭಾಗವಹಿಸಲ್ಲ. ನೋಡಿ ಹಾಗಿದ್ರೆ ಹೆಂಗೆ ನಮ್ಮ ಕರ್ಮಾನುಸಾರ ನೋಡಿ ನಮ್ಮ ಇಚ್ಛಾನುಸಾರ ನಮ್ಮ ಬದುಕು ನಡೀತಾ ಇರುತ್ತೆ. ನೋಡಿ ಗ್ರಹಗಳ ನಡೆಸ್ತಿರ್ತವೆ. ಕೆಲವರೆಲ್ಲರೂ ಜ್ಯೋತಿಷ್ಯಗಳು ಹೇಳ್ತಾರೆ, ನೋಡಿ ನಿಮ್ಮ ಬದುಕಲ್ಲಿ ನಿಮ್ಮ ಜೀವನದಲ್ಲಿ ಇಂತಿಂತ ಗ್ರಹದ ಕಾಟ ಇದೆ, ಈಗ ನೋಡಿ ಆ ಗ್ರಹದ ಪ್ರಭಾವ ಇದೆ, ಹಂಗಾಗಿ ಹಿಂಗ ಆಗ್ತಾ ಇದೆ ಅಂತ ಹೇಳ್ತಾರೆ. ನೋಡಿರ್ತೀರಿ ನೀವು. ನೋಡಿ ಈ ತರದ್ದು ಹೆಂಗೆ ನಾನು ಇಷ್ಟೊತ್ತು ಹೇಳಿದ್ನೋ ಆ ತರದೊಂದು ಮಾಡಿ ಭಗವಂತ ಬಿಟ್ಟಿದ್ದಾನೆ. ಹೃದಯದಲ್ಲಿರೋ ಪರಮಾತ್ಮ ನೋಡಿ ಅವುಗಳನ್ನೆಲ್ಲ ನಡೆಸ್ತಿದ್ದಾನೆ, ನಡೀತಾ ಇದೆ ಜಗತ್ತು. ಎಲ್ಲಿವರೆಗೂ ಹಿಂಗೇ ಹೋಗುತ್ತೆ ಅಂತಂದ್ರೆ ನೋಡಿ 66ನೇ ಶ್ಲೋಕ 18ನೇ ಅಧ್ಯಾಯ. ಭಗವಂತನಿಗೆ ಯಾವಾಗ ನಾವು ಶರಣಾಗ್ತೀವಿ ನೋಡಿ, ಯಾವಾಗ ನೋಡಿ 2ನೇ ಅಧ್ಯಾಯದ ನೋಡಿ 7ನೇ ಶ್ಲೋಕದಲ್ಲಿ ಹೇಳ್ದಂಗೆ, 2ನೇ ಅಧ್ಯಾಯದ 7ನೇ ಶ್ಲೋಕ ನೋಡಿ, ಕಾರ್ಪಣ್ಯ ದೋಷೋಪಹಸ್ತ ಭಾವ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ, ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು.
ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ, ದಯವಿಟ್ಟು ನನಗೆ ಬೋಧಿಸು. ನೋಡಿ, ಹಿಂಗೆ ಶರಣಾಗವರೆಗೂ ನೋಡಿ ನಮ್ಮ ಕರ್ಮಾನುಸಾರ, ನಮ್ಮ ಇಚ್ಛಾನುಸಾರ, ನಮ್ಮ ಪ್ರಯತ್ನಗಳ ಅನುಸಾರ ನೋಡಿ ಹಿಂಗೆ ಹೋಗ್ತಾ ಇರುತ್ತೆ. ಯಾವಾಗ ಈಗ ಹೋದಲ್ಲ, ಯಾವಾಗ ಕೃಷ್ಣನ್ಗೆ ಶರಣಾಗ್ತಾರೆ ನೋಡಿ, ಯಾವಾಗ ಕೃಷ್ಣನ್ ಹೇಳ್ದಂಗೆ ಕೇಳಕ್ ಶುರು ಮಾಡ್ತೀವಿ, ಅಲ್ಲಿಂದ ಬೇರೆ ತರನೇ ಬದುಕು ಶುರುವಾಗುತ್ತೆ. ನೋಡಿ 66ನೇ ಶ್ಲೋಕ 18ನೇ ಅಧ್ಯಾಯ. ಎಲ್ಲ ಧರ್ಮಗಳನ್ನ ಪರಿತ್ಯಜಿಸಿ ನನಗೆ ಶರಣಾಗುತ್ತೆ ನಾವು. ನೋಡಿ, ನನ್ನ ಪ್ರಯತ್ನಗಳು, ನನ್ನ ಇಚ್ಛೆಗಳು ಏನೇನೋ ಇರ್ತವೆ ನೋಡಿ, ಇದು ನನ್ನ ಧರ್ಮ. ನೋಡಿ, ಈಗ ಅರ್ಜುನನ್ಗೆ ಏನ್ ಧರ್ಮ ಆಗಿತ್ತು? ಆತನ್ಗೆ ಒಬ್ಬ ಮೊಮ್ಮಗನ ಧರ್ಮ ಆಗಿತ್ತು ನೋಡಿ, ಒಬ್ಬ ನೋಡಿ ತಂದೆ ಧರ್ಮ ಆಗಿತ್ತು ನೋಡಿ, ಅಂಕಲ್ ಧರ್ಮ ಆಗಿತ್ತು ನೋಡಿ, ಆತನ ಆ ಧರ್ಮ ಶಿಷ್ಯನ ಧರ್ಮ ಆಗಿತ್ತು ನೋಡಿ. ದ್ರೋಣಾಚಾರ್ಯರಿಗೆ ಶಿಷ್ಯನಾಗಿ ಅವನು ಮಾಡ್ಬೇಕಾಗಿರುವಂತ ಧರ್ಮ, ಕರ್ತವ್ಯ ನೋಡಿ, ಈ ತರದ ಏನೇನೋ ಧರ್ಮದ ಜಂಜಾಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದ. ಆದ್ರೆ ಆತ್ಮಧರ್ಮ ಮರ್ತು ಬಿಟ್ಟಿದ್ದ. ಈಗ ಈ ಭಗವದ್ಗೀತೆ ಎಲ್ಲ ಹೇಳಿ ನೋಡಿ, ಬೇರೆ ಬೇರೆ ಧರ್ಮಗಳು ನಮ್ಗೆ ಇಲ್ಲೇನ್ ಹೇಳ್ತಿದಾರಲ್ವಾ, ಬೇರೆ ಬೇರೆಗೆ ನಾವು ಟ್ಯೂನ್ ಅಪ್ ಸಾಫ್ಟ್ವೇರ್ ನೋಡಿ ಅದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಬೇರೆ 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 ಇದ್ರಲ್ಲಿ ಸಿಕ್ಕಾಕೊಂಡಿದೀವಿ. ನಮಗೆ ಪ್ರಧಾನ ಧರ್ಮ, ಉಪಧರ್ಮ ಅನ್ನೋದಿದಾವೆ. ನಾವಿಂದೆ ಇದ್ರ ಬಗ್ಗೆ ಚರ್ಚಿಸಿದ್ವಿ ನೋಡಿ. ಕೆಲವರಿಗೆ ಕೆಲವೊಂದು ಪ್ರಧಾನ ಧರ್ಮ, ಬಾಕಿವೆಲ್ಲ ಉಪಧರ್ಮ ಆಗತ್ತೆ ನೋಡಿ. ಯಾರಾದ್ರೂ ಒಂದು ಉದಾಹರಣೆ ಕೊಡ್ತೀರಾ? ಒಬ್ಬ ವಿದ್ಯಾರ್ಥಿಗೆ ಪ್ರಧಾನ ಧರ್ಮ ಯಾವುದು? ಅವನ್ ಚೆನ್ನಾಗಿ ಓದೋದೇ ಪ್ರಭುಜಿ. ನೋಡಿ, ಅವನು ಓದ್ಬೇಕಾದ್ರೆ ಸ್ಕೂಲು ಕಾಲೇಜಲ್ಲಿ ಕೆಲವೊಂದು ಉಪಧರ್ಮಗಳೆಲ್ಲ ಇರ್ತವೆ. ಏನು? ಆ ಸ್ಕೂಲಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು, ಆ ಸ್ಕೂಲಿನ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸೋದು, ಆ ಸ್ಕೂಲಿನ NSS NCC ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನೋಡಿ. ನೋಡಿ ಆತನ ಬಟ್ಟೆ ಒಪ್ಕೊಳ್ಳೋದು ಇಲ್ವಾ ನೋಡಿ, ಇವೆಲ್ಲನೂ ಉಪಧರ್ಮ. ಅವನು ಶಾಲೆ ಕಾಲೇಜ್ಗೆ ಹೋಗಿ ಉಪಧರ್ಮನೇ ಮಾಡ್ಕೊಂಡು ಪ್ರಧಾನ ಧರ್ಮ ಮರ್ತ್ಬಿಟ್ರೆ ಅವ್ನು ಸ್ಕೂಲಲ್ಲಿ ಪಾಸ್ ಮಾಡ್ತಾರ? ಅವನು ಯಾವಾಗ ಮಾತಾಡ್ಕೊಂಡು ಆ ಸ್ಕೂಲ್ಗೆ ಗೋಲ್ಡ್ ಮೆಡಲ್ ತರಿಸ್ಕೊಂಡು ಗೋಲ್ಡ್ ಮೆಡಲ್ ಮೇಲೆ ಗೋಲ್ಡ್ ಮೆಡಲ್ಗಳೇ ತರಿಸ್ಕೊಂಡು ಅವನು ಏನು ಓದದೇ ಇದ್ರೆ ಅವ್ನು ಪಾಸ್ ಮಾಡ್ತಾರ? ಮಾಡೋದಿಲ್ಲ. ಯಾಕೆ ಮಾಡ್ತಾರೆ ನೋಡಿ? ಅವನು ಅದೇ ತರ ನಾಟಕಗಳು ಆಡ್ಕೊಂಡು ಸ್ಕೂಲಲ್ಲಿ ಕಾಲೇಜಲ್ಲಿ ನೋಡಿ ಎಲ್ಲ ಒಳ್ಳೆ ಪ್ರೈಸ್ಗಳು ತರಿಸ್ಕೊಂಡು ನೋಡಿ, ದಿನಾ ನ್ಯೂಸ್ ಪೇಪರಲ್ಲಿ ಆ ಸ್ಕೂಲ್ ಹೆಸರು ಬರ್ತಾ ಇರುತ್ತೆ, ಇಂಥ ಶಾಲೆ ತಂಡಕ್ಕೆ ನೋಡಿ ಅತ್ಯುತ್ತಮ ಬಹುಮಾನ, ಪ್ರಥಮ ಸ್ಥಾನ ಅಂತೆಲ್ಲ ಬರ್ತಾ ಇರುತ್ತೆ. ಹಿಂಗೆಲ್ಲ ಹೇಳಿದ್ರೆ ಅಂತ ಹೇಳಿ ಅದನ್ನ SSLC ಎಕ್ಸಾಮ್, PUC ಎಕ್ಸಾಮ್ ಪಾಸ್ ಮಾಡಿಸ್ಬಿಡ್ತಾರ? ಸ್ಕೂಲು ಮಾಡೋದಿಲ್ಲ, ಓದ್ಲೇಬೇಕು. ಈಗ ಇವೆಲ್ಲ ಏನು ಮಾಡ್ಲಿಲ್ಲ ಅನ್ಕೊಳ್ಳಿ, ಪರವಾಗಿಲ್ಲ. ಅವನು ಪ್ರಧಾನ ಧರ್ಮಕ್ಕೆ ಮಹತ್ವ ಕೊಟ್ಟಿರ್ತಾನೆ, ಅವನು ಪಾಸ್ ಮಾಡ್ತಾರ ಮಾಡಲ್ಲ? ಪ್ರಧಾನ ಧರ್ಮಕ್ಕೆ ನೋಡಿ ಹಿಂಗೆ ನೋಡಿ, ಹಿಂಗೆ ಒಬ್ಬ ವಿದ್ಯಾರ್ಥಿ ಬದುಕು ತಗೊಂಡ್ರೆ ಈ ತರದಾಗಿರುತ್ತೆ. ಅದೇ ತರನೇ ನಮ್ಮ ಧರ್ಮಗಳು ಬದುಕಲ್ಲೂ ಕೂಡ, ನಮ್ಮ ಜೀವನದಲ್ಲೂ ಒಂದು ಪ್ರಧಾನ ಧರ್ಮ, ಒಂದು ಉಪಧರ್ಮ. ಉಪಧರ್ಮಗಳು ಎಷ್ಟೊಂದಿರ್ತವೆ, ಪ್ರಧಾನ ಧರ್ಮ ಯಾವತ್ತು ಒಂದಾಗಿರುತ್ತೆ ನೋಡಿ. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು ನೋಡಿ, ಅವನ ಡ್ಯೂಟಿ ಮೇಲೆ ಇರ್ತಾನೆ, ಅವನ ಪ್ರಧಾನ ಧರ್ಮ ಕಾನೂನು ಪರಿಪಾಲನೆ ಮಾಡೋದು ಅಷ್ಟೇ. ಬಾಕಿ ಅವನ ಫ್ರೆಂಡ್ ಸಿಕ್ಕದ ನೋಡಿ, ಬಾಕಿ ಇನ್ನೆಲ್ಲ ಇರ್ತವೆ ನೋಡಿ, ಅವೆಲ್ಲ ಉಪ ಆಗ್ಬಿಡ್ತವೆ. ಹಿಂಗೆ ಅರ್ಜುನನ್ ಬದುಕಲ್ಲಿ ಪ್ರಧಾನ ಧರ್ಮ ನೋಡಿ, ನಮ್ಮ ಎಲ್ಲರ ಬದುಕಲ್ಲಿ ಪ್ರಧಾನ ಧರ್ಮ ಯಾವುದು ಅಂದ್ರೆ ಆತ್ಮತತ್ವ, ಆತ್ಮದ ಧರ್ಮ ನೋಡಿ. ಅದಕ್ಕೆ ಯಾವಾಗ ನಾವು ಪ್ರಾಧಾನ್ಯತೆ ಕೊಡಕ್ ಶುರು ಮಾಡ್ತೀವೋ ನೋಡಿ, ಅವಾಗ ನಮ್ಮ ಆ ಬದುಕು, ಆ ಭವಿಷ್ಯ, ನಮ್ಮ ಈ ಕರ್ಮಗಳು ನೋಡಿ ಇವೆಲ್ಲ ಬದಲಾಗ್ತವೆ, ತುಂಬಾ ಬದಲಾಗ್ತವೆ ನೋಡಿ. ಹಂಗೆ ಈ 5 ಅಂಶಗಳನ್ನ ಇಟ್ಕೊಂಡು ನಾವು ಬದುಕಕ್ಕೆ ಹೋಗ್ತೀವಿ. ಈ 5 ಅಂಶಗಳನ್ನ ಯಾವಾಗ ಕೃಷ್ಣನಿಗೋಸ್ಕರ ಅಂತ ಮಾಡಕ್ ಹೋಗ್ತೀವೋ ಅವಾಗ ನೋಡಿ ಅಲ್ಲಿ ಬರುವಂತ ಫಲ ನೋಡಿ, ಕೃಷ್ಣನ್ಗೆ ತೃಪ್ತಿಗೋಸ್ಕರ ಮಾಡುವಂಥದ್ದು ನೋಡಿ. ಕೃಷ್ಣನ್ಗೋಸ್ಕರ ಯತ್ ಕರೋಷಿ ಯದ್ ದದಾಶಿ ಯದ್ ಅಶ್ನಾಶಿ ತತ್ ಕುರುಸ್ವ ಮದರ್ಪಣಂ. ಕೃಷ್ಣನ್ಗೋಸ್ಕರ ಯಾವಾಗ ಮಾಡಕ್ ಹೋಗ್ತೀವೋ ಅವಾಗ ಬೇರೆ ತರ ಇರುತ್ತೆ. ನನಗೋಸ್ಕರ ಈಗ ನಾನು ಇವತ್ತು ಕಳ್ತನ ಮಾಡ್ಬೇಕು, ನಾನು ಕೊಲೆ ಮಾಡ್ಬೇಕು ನೋಡಿ, ಏನೋ ಮೋಸ ಲಂಚ ಹೊಡಿಬೇಕು
ನೋಡಿ ಈ ತರದ್ ಏನೋ ಯಾರ ಹತ್ರನೋ ಕಿತ್ಕೊಬೇಕು, ಈ ತರದ್ದೆಲ್ಲಾನು ಪ್ರಯತ್ನಕ್ಕೆ ಹೋದ್ರೆ ಅಲ್ಲೂ ಅನುಮತಿ ಸಿಗುತ್ತೆ, ಆದ್ರೆ ಕರ್ಮಕ್ಕೆ ಬಂಧನಕ್ಕೆ ಆಗ್ತೀವಿ. ನೋಡಿ ಅದು ಚಟುವಟಿಕೆಯಿಂದ ಕಾಣುತ್ತೆ, ಇದು ಚಟುವಟಿಕೆಯಿಂದ ಇರುತ್ತೆ. ನೋಡಿ ಅಲ್ಲೂ ಕೂಡ ಅದೊಂಥರ ಮಜಾ ಇರುತ್ತೆ, ಇದೊಂಥರ ಮಜಾ ಇರುತ್ತೆ. ನೋಡಿ ನೋಡಿ ಇಲ್ಲೂ ಇವೆಲ್ಲವೂ ಕ್ರಿಯಾಶೀಲನೆ, ಆಕ್ಟಿವಿಟೀಸೇ. ನೋಡಿ ಹಂಗೆ 5 ಅಂಶಗಳನ್ನ ಗಮನಿಸ್ಬೇಕು, ನಾನೇ ಮಾಡಿದೆ ಅಂತ ಅನ್ಕೋಬಾರ್ದು. ನೋಡಿ ಈ ತರದ್ದು ನಾನೇ ಮಾಡಿದೆ ಅಂತಂದ್ರೆ, ನೋಡಿ ನನಗ್ ಬೇಕಾದಂಗೆ ನಾನೇ ಮಾಡಿದೆ ಅಂದ್ರೆ ಕರ್ಮಕ್ಕೆ ಸಿಕ್ಕಾಕೋತೀವಿ. ಕೃಷ್ಣನ್ ಬೇಕಾದಂಗೆ, ನೋಡಿ ಕೃಷ್ಣನ ಅನುಮತಿ, ನೋಡಿ ಎಲ್ಲವನ್ನ ಎಲ್ಲನೂ ಬದುಕು ಕೃಷ್ಣನ್ಗೋಸ್ಕರ ಬದುಕಿದ್ರೆ, ಈಗ ಅರ್ಜುನನ್ಗೆ ಕೃಷ್ಣ ಪ್ರೇರಣೆ ಕೊಡ್ತಿದ್ದಾನೆ. ನೋಡಿ ಈಗ ಈ 66ನೇ ಶ್ಲೋಕ ಆದ್ಮೇಲೆ ಕೃಷ್ಣ ಏನ್ ಹೇಳ್ತಾನೆ, ಅರ್ಜುನ ಏನ್ ಹೇಳ್ತಾನೆ ನೋಡಿ, ಬಹಳ ಚೆನ್ನಾಗಿದೆ. ಈ ಮುಂದಿನದ್ದು ನೋಡಿ ಅರ್ಜುನ ಹೇಳ್ತಾನೆ ನೋಡಿ, ಮುಂದೆ ಇದನ್ನೆಲ್ಲ ಕೇಳಿ ಏನ್ ಹೇಳ್ತಾನೆ ಅರ್ಜುನ ವಾಚ, ಎಲ್ಲಾದ್ರೂ ಬರುತ್ತಾ? 73ನೇ ಶ್ಲೋಕದಲ್ಲಿ ಬರುತ್ತೆ ನೋಡಿ. ಇದೇ ಅಧ್ಯಾಯದಲ್ಲಿ ಅರ್ಜುನನು ಹೀಗೆ ಹೇಳಿದನು, ಪ್ರಿಯ ಕೃಷ್ಣ, ಅಚ್ಯುತನೇ, ನನ್ನ ಮೋಹವು ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದಿದ್ದೇನೆ, ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ, ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ. ನೋಡಿ ಇದು ಈ ಶ್ಲೋಕಗಳೆಲ್ಲ ಓದಿ ಕೇಳಿ ತಿಳ್ಕೊಂಡು ನಮ್ಮಲ್ಲಿ ನೋಡಿ ಬದಲಾವಣೆ ಆಗ್ಬೇಕಾಗಿರೋದು ಇದು. ನೋಡಿ ಇವಾಗ ಇವೆಲ್ಲವೂ ಹಿಂಗೆ ಈ ರೀತಿ ಅರ್ಜುನನ್ ತರ ಈಗ ಆದ್ರೆ ನೋಡಿ, ಈಗ ಯುದ್ಧ ಮಾಡಕ್ ಹೋಗ್ತಾನಲ್ವಾ, ನೋಡಿ ಯುದ್ಧ ಮಾಡಕ್ ಹೋಗುವವ್ರಿಗೆ ಸ್ಪಷ್ಟ ಇರ್ಬೇಕು, ಯಾಕೆ, ಎಲ್ಲಿ, ಏನ್ ಮಾಡಕ್ ಹೋಗ್ತಿದ್ದೀನಿ, ಇದ್ರ ಪರಿಣಾಮ ಏನು, ನೋಡಿ ಹಿಂಗಿರ್ಬೇಕು. ನೋಡಿ ಇಲ್ಲಿ ಯಾವುದೇ ಒಂದು ಕರ್ತವ್ಯನ ಮಾಡೋ ಮೊದಲು ಇಷ್ಟು ಇರ್ತವೆ ಅನ್ನುವಂಥದ್ದು ಈಗ ಅರ್ಜುನನ್ಗೆ ಮತ್ತೆ ಏನಾಗ್ಬಿಟ್ಟಿದೆ, ಸ್ಮೃತಿ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಈಗ ನಾನ್ ಯಾರು, ಕೃಷ್ಣ ಯಾರು, ನನ್ನ ಕರ್ತವ್ಯ ಏನು, ನೋಡಿ ನನ್ನ ಮಾಡ್ಬೇಕಾಗಿರುವಂಥದ್ದು ಹೇಗೆ ಮಾಡ್ಬೇಕು, ನೋಡಿ ಅದರಲ್ಲಿರುವಂಥದ್ದು ಈ 5 ಅಂಶಗಳು, ನೋಡಿ 5 ಅಂಶಗಳು ಇವೆಲ್ಲ ಅರ್ಜುನನ್ ಗೊತ್ತಾಗ್ಬಿಟ್ಟಿದೆ ಈಗ ಹಂಗಾಗಿ ಹೇಳ್ತಿದ್ದಾನೆ, ಮೋಹ ಮಾಯ ಆಯ್ತು ಅಂತ ಹೇಳ್ತಿದ್ದಾನೆ, ಸ್ಮೃತಿ ಮತ್ತೆ ವಾಪಸ್ ಬಂದಿದೆ ಅಂತ ಹೇಳ್ತಿದ್ದಾನೆ, ನನಗೆ ದೃಢ ಮನಸ್ಸು ಬಂದಿದೆ. ಅವನಿಗೆ ಪ್ರಧಾನ ಧರ್ಮ ಉಪಧರ್ಮ ಎಲ್ಲ ಗೊತ್ತಾಗ್ಬಿಡ್ತಿ, ಪ್ರಧಾನ ಧರ್ಮಕ್ಕೆ ಎಷ್ಟು ಮಹತ್ವ ಕೊಡ್ಬೇಕು, ನೋಡಿ ಆತನಿಗೆ ಏನ್ ಸಂದೇಹಗಳಿತ್ತೋ ಎಲ್ಲ ಹೋಗ್ಬಿಡ್ತು. ನೋಡಿ 1ನೇ ಅಧ್ಯಾಯ ನೋಡಿ ಅರ್ಜುನ ಗೋಳಾಡ್ತಾನೆ, ನೋಡಿ ಬಿಲ್ಲು ಬಣ ಕೆಳಗಡೆ ಇಟ್ಬಿಡ್ತಾನೆ. ನೋಡಿ ಕೃಷ್ಣನ್ ಹೇಳದಂಗೆ ಕೇಳಕ್ಕೆ ತಯಾರಿ ಇರೋದಿಲ್ಲ, ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ. ಹಂಗೆ ಈ ಶ್ಲೋಕಗಳು ಓದಿದಾಗ ನಮ್ಗೆ ಗೊತ್ತಾಗ್ಬೇಕು, ನಾವು ಹಿಂದಿನ ಮಾಡಿದ್ದಕ್ಕೆಲ್ಲನೂ ನೋಡಿ ಈಗ ಕ್ಷಮೆ ಕೇಳ್ಕೋಬೇಕು, ಬಿಟ್ಬಿಡ್ಬೇಕು, ಹಿಂದೆ ಆಗಿದ್ದಾಯ್ತು, ಮುಂದೆ ಏನ್ ಮಾಡ್ಬೇಕೀಗ ಅನ್ನೋದನ್ನ ಯೋಚನೆ ಮಾಡೋಣ ಅಂತ. ನೋಡಿ ಇಲ್ಲಿಂದ ಆದ್ರೂ ಕೂಡ, ಇಲ್ಲಿಂದ ಆಚೆ ಆದ್ರೂ ಕೂಡ ಅದಕ್ಕೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಪಾಪೇಭ್ಯೋ ಅಂತ ಹೇಳೋದು. ಅಹಂ ತ್ವಾಂ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹಿಂದೆ ಮಾಡಿದೆಲ್ಲ ಗೊತ್ತಿದ್ದೋ ಗೊತ್ತಿಲ್ದೋ ಮಾಡಿರೋ ಪಾಪಗಳೇನಿದಾವೆ ಎಲ್ಲನೂ ತೊಳೆದು ಬಿಡ್ತೀನಿ, ನಿವಾರಣೆ ಮಾಡ್ತೀನಿ, ಮೋಕ್ಷ ಕೊಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ನೋಡಿ ಹಂಗೆ ಇಲ್ಲಿ ನಿಶ್ಚಯವಾಗಿ ಯಾರು ಬುದ್ಧಿವಂತನಲ್ಲ, ಯಾರು ಬುದ್ಧಿವಂತ, ಯಾರು ಈ ಶ್ಲೋಕದ ಪ್ರಕಾರ ಬುದ್ಧಿವಂತ ಯಾರು, ಯಾರಾದ್ರೂ ಹೇಳ್ತೀರಾ? ಈ ಶ್ಲೋಕದ ಪ್ರಕಾರ ಬುದ್ಧಿವಂತ ಯಾರು? ಅಂದ್ರೆ ಇದೆಲ್ಲ ಕೃಷ್ಣನೇ ಮಾಡ್ತಾ ಇದ್ದಾನೆ, ನನ್ನಿಂದ ಏನು ಆಗ್ತಾ ಇಲ್ಲ ಅಂತ ತಿಳ್ಕೊಂಡವನೇ ಬುದ್ಧಿವಂತ ಪ್ರಭುಜಿ. 5 ಅಂಶಗಳು ಅಂತ ಹೇಳಿ ಕಾನ್ಸೆಪ್ಟ್. 5 ಅಂಶಗಳು ದೇಹ ಮತ್ತೆ ಇಂದ್ರಿಯಗಳು ಮತ್ತೆ ಅವನ ಪ್ರಯತ್ನಗಳು ಎಲ್ಲ ಭಗವಂತನಿಂದಲೇ ಆಗ್ತಾ ಇದೆ ಅಂತ. ಇದು ಎಲ್ಲವೂ ಭಗವಂತನ ಅನುಮತಿ ಕೊನೆಗೆ ಬೇಕು, ಕೊನೆಗೆ ನಂದೇನ್ ಪಾತ್ರ ಇಲ್ಲ ಅಂತ ತಿಳ್ಕೊಳ್ಬೇಕು ಪ್ರಭು. ನಂದು ಪಾತ್ರ ಇದೆ, ಅಂದ್ರೆ ಭಗವಂತನ ನಂದು ಪಾತ್ರ ಇದೆ, ನಾನು ಕೂಡ ಜವಾಬ್ದಾರ, ನಾನು ಒಂದು ಪಾರ್ಟಿ, ನಾನೇನು ಜವಾಬ್ದಾರಿನೇ ಇಲ್ಲ, ನಾನು ಏನ್ ಬೇಕೋ ಮಾಡಿದ್ದೆಲ್ಲನೂ ಅದು ಕೃಷ್ಣಂದೇ
ಅಂತ ಹಂಗೆ ತಪ್ಸ್ಕೊಳಕ್ ಆಗಲ್ಲ. ಯಾಕಂದ್ರೆ ನಾನು ಒಂದು ಪಾರ್ಟಿ ಅಂತ ಈ ಶ್ಲೋಕ ಹೇಳ್ತಾರೆ ನೋಡಿ. ನಾನು ಅದಕ್ಕೆ ನನಗೆ ದಂಡನೆ ಆಗೋದು. ಯಾಕೆ? ಇದು ನನ್ನ ಪ್ರಯತ್ನ, ಇದು ನನ್ನ ಇಚ್ಛೆ. ಅದು ಶಾಸ್ತ್ರಕ್ಕೆ ನೋಡಿ ಅದನ್ನೇ ಹಿಂದಿನ 15ನೇ ಶ್ಲೋಕದಲ್ಲಿ ಹೇಳ್ತಿದ್ದಾರೆ, ನ್ಯಾಯ ಅನ್ಯಾಯದ ಕರ್ಮ ಅಂತ ಹೇಳ್ತಿದ್ದಾರೆ ನೋಡಿ. ನ್ಯಾಯದ ಕರ್ಮ ಅನ್ಯಾಯದ ಕರ್ಮ ಆಯ್ಕೆ ಮಾಡ್ಕೊಳ್ಳೋರು ಯಾರು? ನಾವೇ ಪ್ರಭುಜಿ. ನಾವೇ ನಾವೇ ಮಾಡ್ಕೊಳ್ಳೋದು ನೋಡಿ. ನಾನೇ ಮಾಡ್ಕೊಳ್ಳೋದು ನೋಡಿ. ನನ್ನ ಇಚ್ಛೆ ಪ್ರಕಾರ ನಾನು ಮಾಡ್ಕೊಂಡ್ರೆ ನೋಡಿ ಅದರಲ್ಲೂ ಕೂಡ ನ್ಯಾಯ ಅನ್ಯಾಯ ಅನ್ನೋದು ಕರ್ಮ. ಮನುಷ್ಯನು ದೇಹ ಮನಸ್ಸು ಮತ್ತು ಮಾತುಗಳ ಮೂಲಕ ನೋಡಿ, ಅದಕ್ಕೂ ಒಂದು ಮೂಲಕ ಬೇಕು. ನ್ಯಾಯವಾದದ್ದು ಅನ್ಯಾಯವಾದದ್ದು ಮಾಡೋದಕ್ಕೆ ದೇಹ ಮನಸ್ಸು ಮತ್ತು ಮಾತು ಬೇಕು ನೋಡಿ. ಅದ್ರ ಹಂಗಾಗಿ ನೋಡಿ ನನ್ನ ಪ್ರಸ್ತುತ ನಾನು ಮಾಡುವಂತ ಕೊಲೆಗಳಿಗೆ ನೋಡಿ, ಅನ್ಯಾಯಗಳಿಗೆ ನೋಡಿ, ಅತ್ಯಾಚಾರ ಅನಾಚಾರ ನೋಡಿ, ಮಾಡಬಾರದು ಮಾಡೋದು, ಇವುಗಳಿಗೆಲ್ಲ ನಾನೇ ವರ್ಣನೆ ಆಗ್ತೀನಿ. ಯಾಕೆ ಅಂದ್ರೆ ನೋಡಿ, ದೇಹ ಮನಸ್ಸು ಮಾತುಗಳನ್ನ ನಾವು ಈ 5 ಅಂಶಗಳಕ್ಕೆ ಬಳಸ್ಕೋತೀವಿ. ಇಲ್ಲಿ ಹೇಳ್ತಿರೋಂಗೆ ಅನ್ಯಾಯದ ಕರ್ಮಕ್ಕೆ ಈ 5 ಅಂಶಗಳೇ ಕಾರಣ. ಅದಕ್ಕೆ ಪರಮಾತ್ಮನು ಒಬ್ಬ ಪಾರ್ಟಿ. ಕೆಲವು ಸತಿ ಕೆಲವರು ಅನ್ಯಾಯ ಮಾಡಕ್ ಹೋದಾಗ ಅದು ನೋಡಿ, ಕಳ್ಳರು ಕಳ್ತನ ಮಾಡಕ್ ಹೋಗ್ತಾರೆ, ದೊರಡೆ ಮಾಡಕ್ ಹೋಗ್ತಾರೆ, ಅದು ಫಲ ಆಗಲ್ಲ, ನಿಷ್ಫಲ ಆಗ್ಬಿಡುತ್ತೆ. ನೋಡಿರ್ತೀರಾ ಕೆಲವರು ಬಾಂಬ್ ಪ್ಲಾನ್ ಎಲ್ಲ ಫೇಲ್ ಆಗ್ಬಿಟ್ಟಿರುತ್ತೆ, ಅವ್ರದ್ದು ಫೇಲ್ ಆಗ್ಬಿಡುತ್ತೆ ನೋಡಿ. ಈ ತರದೆಲ್ಲನೂ ಆಗುತ್ತೆ, ಏನೇನೋ ಆಗ್ಬಿಡುತ್ತೆ, ವಿಚಿತ್ರ ಆಗ್ಬಿಡುತ್ತೆ ನೋಡಿ. ಜಗತ್ತಲ್ಲಿ ದುಷ್ಟಶಕ್ತಿಗಳು ನೋಡಿ ಜಾಸ್ತಿ ಇದ್ದಾರೆ ನೋಡಿ. ಅವರು ಏನೇನೋ ಪ್ರಯತ್ನ ಮಾಡ್ತಾರೆ ನೋಡಿ. ನೀವೇ ನೋಡಿರ್ತೀರಿ, ಒಬ್ಬೊಬ್ಬ ಸುರನ್ನೇ ಉದಾಹರಣೆ ತಗೊಂಡ್ರೆ ನೋಡಿ, ನಾನು ಹಿರಣ್ಯಾಕ್ಷ ಬಗ್ಗೆ ಪ್ರಭುಜಿ ನೋಡಿ ಹೇಳ್ಕೊಡ್ತಿದ್ರಲ್ವಾ ನೋಡಿ. ಹಿರಣ್ಯಾಕ್ಷ ಏನ್ ಮಾಡೋ ಪ್ರಯತ್ನ ಮಾಡ್ತಾನೆ? ಭೂದೇವಿಯನ್ನ, ಭೂಮಿಯನ್ನ ನೋಡಿ ಬರ್ಸ್ಕೊಳಕ್ ಹೋಗ್ತಾನೆ ನೋಡಿ. ಅವನು ಮಾಡ್ತಾನೆ, ಲೋಕಗಳೆಲ್ಲ ಗೆಲ್ತಾನೆ ನೋಡಿ. ಯಾರ್ಯಾರ ಮೇಲೂ ಯುದ್ಧಕ್ಕೆಲ್ಲ ಹೋಗ್ತಾನೆ ನೋಡಿ, ಯುದ್ಧಕ್ಕೆ ಹೋಗ್ತಾನೆ ನೋಡಿ. ಚಿನ್ನವನ್ನೆಲ್ಲ ಲೂಟಿ ಮಾಡ್ತಾನೆ, ಸಿಕ್ಕಾಪಟ್ಟೆ ಭೋಗಿಸ್ತಿರ್ತಾರೆ ಇವರಿಬ್ರು ಅಣ್ಣ ತಮ್ಮಂದ್ರು ನೋಡಿ. ಹಿಂಗೆ ಭೂಮಿ ತಗೊಂಡೋಗಿ ರಸಾತಳದಲ್ಲಿ ಇಟ್ಬಿಡ್ತಾನೆ ನೋಡಿ. ಈಗ ನೋಡಿ ಅದ್ರ ಒಡೆಯ ಸುಮ್ಮನೆ ಇರ್ತಾನ ನೋಡಿ. ಈಶಾವಾಸ್ಯಮಿದಂ ಸರ್ವಂ ನೋಡಿ. ಭೂದೇವಿ ಗಂಡ ಸುಮ್ಮನೆ ಇರ್ತಾನೆ. ಈಗ ನೋಡಿ ಬರ್ತಾನೆ ನೋಡಿ, ಯಾವ ರೂಪದಲ್ಲಿ ಹೆಂಗ್ ಬರ್ತಾನೆ ಹೇಳಕ್ಕಾಗಲ್ಲ, ಯಾರು ಕಲ್ಪನೆ ಮಾಡಕ್ಕಾಗಲ್ಲ ನೋಡಿ. ಬಂದ ಆತನಿಗೆ ಏನ್ ಮಾಡ್ಬೇಕು, ಹೆಂಗ್ ದಂಡಿಸ್ಬೇಕು ಅನ್ನುವಂಥದ್ದು ಅದು ಏನ್ ಬೇಕೋ ಅದ್ ಮಾಡ್ದ ನೋಡಿ. ಅದೇ ತರ ಸೀತಾದೇವಿನ ಅಪಹರಣ ಮಾಡ್ಕೊಳೋದ ನೋಡಿ. ಹಿರಣ್ಯಾಕ್ಷ ಭೂದೇವಿನ ಅಪಹರಣ ಮಾಡ್ಕೊಂಡೋದ್ರೆ ನೋಡಿ, ರಾಮಾಯಣದಲ್ಲಿ ರಾವಣ ಸೀತಾಮಾತೆಯನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾನೆ ನೋಡಿ. ಸುಮ್ಮನೆ ಇರ್ತಾನ ಸೀತಾಮಾತೆ ಗಂಡ ನೋಡಿ. ಬರ್ತಾನೆ, ಬಿಲ್ಲು ಬಾಣ ಇಟ್ಕೊಂಡು ಬರ್ತಾನೆ ನೋಡಿ. ಸೇತುವೆ ಕಟ್ಟಿ ಬರ್ತಾನೆ ನೋಡಿ. ಆತನ ವಂಶನೇ ನಿರ್ವಂಶ ಮಾಡ್ಬಿಡ್ತಾನೆ, ಯಾರೂ ಉಳಿಯಲ್ಲ ನೋಡಿ ರಾವಣನ ನೋಡಿ ವಂಶದಲ್ಲಿ. ಹಂಗೆ ನೋಡಿ, ಹಂಗೆ ನಮ್ಮ ಕೊಟ್ಟಿರುವಂತ ಈ ದೇಹ ಮನಸ್ಸು ಮಾತುಗಳ ಮೂಲಕ ನಾವು ಅನ್ಯಾಯದ ಕರ್ಮಗಳನ್ನೆಲ್ಲ ಮಾಡಕ್ ಹೋಗ್ತೀವಿ. ಕೆಲವು ಸತಿ ನ್ಯಾಯದ್ ಮಾಡ್ತೀವಿ, ಕೆಲವು ಸತಿ ಅನ್ಯಾಯದ್ ಮಾಡ್ತೀವಿ ನೋಡಿ. ಅದಕ್ಕೆ ನೋಡಿ, ಸೀತಾಮಾತೆಯನ್ನ ಅಪಹರಣ ಮಾಡಕ್ಕೆ ಅನುಮತಿ ಯಾರು ಕೊಟ್ಟದ್ದು? ಪರಮಾತ್ಮನೇ ಕೊಡ್ಬೇಕಾಯ್ತು ನೋಡಿ. ಆತರ ಇಚ್ಛೆ ಪಟ್ಟ ನೋಡಿ. ನೋಡಿ, ಕೆಲವ್ರು ಕೇಳ್ಬಹುದು, ರಾಮ ದೇವರಾಗಿದ್ರೆ ಸೀತಾಮಾತೆನ ಅಪಹರಣ ಮಾಡಕ್ಕೆ ಯಾಕೆ ಅನುಮತಿ ಕೊಡ್ಬೇಕಿತ್ತು ಅಲ್ವಾ ನೋಡಿ. ಹಿಂಗೆಲ್ಲ ಪ್ರಶ್ನೆಗಳು ಬರ್ತವೆ ನೋಡಿ. ಆತನ ಹಿರಣ್ಯಾಕ್ಷ ನೋಡಿ ಸಮಗ್ರವಾಗಿ ಅರ್ಥ ಮಾಡ್ಕೋಬೇಕು. ಯಾವ್ದೋ ಫಿಲಮ್ ನೋಡ್ತಿರ್ತೀರಿ ಅನ್ಕೊಳ್ಳಿ, ಒಂದ್ ಸೀನ್ ನಡೀತಾ ಇರುತ್ತೆ, ಹಿಂದೆ ಯಾಕಾಯ್ತು ಅಂತ ಗೊತ್ತಿಲ್ಲ, ಮುಂದೆ ಏನಾಗತ್ತೆ ಅಂತ ಗೊತ್ತಿಲ್ಲ, ನಾವು ಅಷ್ಟೇ ಅಂಶ ತಗೊಂತೀವಿ ನೋಡಿ. ಅದನ್ನೇ ನೋಡಿ ಅರ್ಥ ಮಾಡ್ಕೊಳಕ್ ಹೋಗ್ತೀವಿ, ಅದು ಅರ್ಥ ಆಗೋದಿಲ್ಲ. ಹೌದಾ ನೋಡಿ. ಈಗ ಯಾರು ಶ್ರೀಮದ್ ಭಾಗವತಂ ಓದಿದರೆ ನೋಡಿ, ಹಿರಣ್ಯಕಶಿಪು ವಿಷಯವಾಗಿ ನೋಡಿ, ನೆನ್ನೆ ಪ್ರಭುಜಿ ಒಂದು ಪ್ರಶ್ನೆ ಕೇಳಿದ್ರು, ಸನತ್ ಕುಮಾರರು ಯಾಕೆ ಭಯಭೀತರಾಗ್ಲಿಲ್ಲ ಅಂತ ಒಂದ್ ಚರ್ಚೆ ಬಂತು, ಜ್ಞಾಪಕ ಇದೆಯಾ? ಅವ್ರ ಶಾಪ ಕೊಟ್ಟಿರ್ತಾರೆ, ಅವರೇ ಜ್ಞಾನಿಗಳಾಗಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಪ್ರಭುಜಿ. ಅವ್ರಿಗೆ ಗೊತ್ತಿರುತ್ತೆ ಪ್ರಭು, ಸನತ್ ಕುಮಾರ್ ಅವ್ರಿಗೆ ನೋಡಿ. ಅವ್ರಿಗೇನು ಹೆದರ್ಕೊಳ್ಳಲ್ಲ ಅವರು
ನೋಡಿ ಅವ್ರ ಶಾಪದ ಮೇಲೆನೆ ಹಿಂಗೆ ನೋಡಿ ಹಿಂಗಾಗಿರುತ್ತೆ ನೋಡಿ ಹಂಗೆ ನೋಡಿ ನಮ್ಮ ನೋಡಿ ಅಲ್ಲಿ ಯಾಕೆ ಈ ಪೂರ್ವ ಹಿನ್ನೆಲೆ ಎಲ್ಲ ನೋಡ್ಕೊಂಡು ಬಂದಾಗ ನಮಗೆ ಸ್ಪಷ್ಟ ಅರ್ಥ ಆಗುತ್ತೆ ನೋಡಿ. ಇಲ್ಲದೆ ಇದ್ರೆ ಒಂದ್ ಮಧ್ಯದಲ್ಲಿ ಸೀನ್ ಅಷ್ಟೇ ನಾವು ಅರ್ಥ ಮಾಡ್ಕೊಳಕಾದ್ರೆ ಅರ್ಥ ಆಗಲ್ಲ. ಈಗ ಯಾರು ಭಾಗವತದ ನೋಡಿ ಆ ದಿತಿ ಗರ್ಭಧಾರಣೆ ಮಾಡೋದ್ರಿಂದ ಓದಿರ್ತಾರೋ, ಆಮೇಲೆ ಆ ಸನತ್ ಕುಮಾರರು ಶಾಪ ಕೊಡೋದ್ರಿಂದ ಓದಿರ್ತಾರೋ, ಅವ್ರಿಗೆ ಈ ಇಡೀ ಹಿರಣ್ಯಕಶಿಪುವನ್ನ ಸಂಹಾರ ಮಾಡುವಂತ ಕಥೆ ಅರ್ಥ ಆಗುತ್ತೆ. ಮುಂದೆ ರಾವಣ ಕುಂಭಕರ್ಣನನ್ನು ಕೂಡ ವಧೆ ಮಾಡೋದನ್ನೆಲ್ಲ ಅರ್ಥ ಆಗುತ್ತೆ ನೋಡಿ. ಹಂಗೆ ಸಮಗ್ರವಾಗಿ ಸಂಪೂರ್ಣವಾಗಿ ಓದಕ್ಕೆ ಅರ್ಥ ಮಾಡ್ಕೊಳಕ್ ಹೋದಾಗ ಅರ್ಥ ಆಗುತ್ತೆ. ಇಲ್ಲದೆ ಇದ್ರೆ ನೋಡಿ ಇಲ್ಲಿ ಹೇಳ್ತಿರಂಗೆ ಬುದ್ಧಿವಂತರಲ್ಲ ಎಲ್ಲನೂ ಅರ್ಥ ಆಗದೆ ಇದ್ರೆ ಅವರು ಬುದ್ಧಿವಂತರಲ್ಲ. ಯಾವುದೇ ಒಂದು ಅಂಶವನ್ನ ನೋಡಿ ಈ ಒಂದು ಹಿನ್ನೆಲೆ ಇಟ್ಕೊಂಡು ಅರ್ಥ ಮಾಡ್ಕೋಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ ನೋಡಿ ಇಲ್ಲಿ ಹೇಳ್ತಿರಂಗೆ ನೋಡಿ ಗೊಂದಲ ಆಗತ್ತೆ. ಅರ್ಜುನ 73ನೇ ಶ್ಲೋಕದಲ್ಲಿ ಹೇಳ್ತಾನಲ್ವಾ, ನನ್ನ ಸ್ಮೃತಿ ವಾಪಸ್ ಬಂತು, ನನ್ನ ಮಾಯೆ ಎಲ್ಲಾನು ಹೊರಟೋಯ್ತು, ಈಗ ಏನ್ ಮಾಡ್ಬೇಕು ಸ್ಪಷ್ಟತೆ ಬರ್ತಾ ಇದೆ, ನನಗೆಲ್ಲ ಗೊತ್ತಾಯ್ತು ಈಗ. ನೋಡಿ ಅರ್ಜುನನ್ಗೆ ಎಷ್ಟು ಹೇಳಿರ್ತಾರೆ ನೋಡಿ ಭಗವದ್ಗೀತೆಯಲ್ಲಿ, ಎಲ್ಲಿಂದ ಶುರು ಮಾಡ್ಕೊಂಡು ಎಲ್ಲಿಗೆ ಹೇಳಿರ್ತಾರೆ ನೋಡಿ. ಅದೇ ಅಭಿಮನ್ಯು ಹತ್ಯೆ ಆದಾಗ ನೋಡಿ ಅರ್ಜುನ ನೋಡಿ ಭಾವುಕ ಆಗ್ತಾನೆ, ಶಬ್ದ ಮಾಡ್ತಾನೆ ನೋಡಿ. ಈ ತರದ್ದೆಲ್ಲ ಆಗತ್ತೆ ನೋಡಿ. ಹಿಂಗೆ ಯಾರು ನೋಡಿ ಕೃಷ್ಣ ಪ್ರಜ್ಞೆಯಲ್ಲಿರ್ತಾರೆ, ಪೂರ್ವ ಪರ ಗೊತ್ತಿರುತ್ತೆ, ಹಿಂದೆ ಮುಂದೆ ಪ್ರಸ್ತುತ, ವಿಶೇಷವಾಗಿ ಧರ್ಮಶಾಸ್ತ್ರಗಳನ್ನು ಓದ್ಕೊಂಡಿರ್ತಾರೆ ನೋಡಿ. ನೀವೇ ನೋಡಿ ಈ ನರಸಿಂಹ ಅವತಾರ, ವರಾಹ ಅವತಾರ, ಯಾರು ಈ ದಿತಿ ನೋಡಿ ಸನತ್ ಕುಮಾರರ ಶಾಪದಿಂದ ಓದಿರ್ತಾರೋ ನೋಡಿ, ಆ ದಿತಿ ಗರ್ಭಧಾರಣೆ ಮಾಡೋದ್ರಿಂದ ಓದಿರ್ತಾರೋ ಅವ್ರಿಗೆ ಸ್ಪಷ್ಟತೆ ಸಿಗುತ್ತೆ ಯಾಕೆ ಹಿಂಗೆಲ್ಲ ಆಯ್ತು ಅಂತ. ಹೌದಾ? ಇಲ್ಲದೆ ಇದ್ರೆ ಸಿಗೋದಿಲ್ಲ, ಅರ್ಥ ಆಗಲ್ಲ ನೋಡಿ. ಅದು ಒಂಥರ ಬೇರೆ ತರನೇ ಅರ್ಥ ಇರುತ್ತೆ ಅದರಲ್ಲಿ. ಹಂಗೆ ನಾವು ಯಾವುದೇ ಒಂದು ಆಗುವಂತ ಒಂದು ಕಾರ್ಯಕ್ಕೆ 5 ಅಂಶಗಳು ಪರಿಗಣಿಸ್ತೀವಿ ಅಂತ ನಮ್ಗೆ ಗೊತ್ತಿರ್ಬೇಕು. ಆದ್ರೆ ನಾವು ತಗೊಳ್ಳೋ ನಿರ್ಧಾರಗಳಿಗೆ ಯಾರು ಹೊಣೆ ಆಗ್ತಾರೆ? ನಾವೇ ಹೊಣೆ ಆಗ್ತೀವಿ. ಅದಕ್ಕೇನ್ ಮಾಡ್ಬೇಕು? ಈಗ ದೇಹ, ಮನಸ್ಸು, ಮಾತು ಅಂತ ಕೂಡ ಅದ್ರಲ್ಲಿ ಸೇರ್ಕೊಡುತ್ತೆ ನೋಡಿ. ನಮ್ಮ ಮನಸ್ಸನ್ನ ನೋಡಿ, ಮನಸ್ಸು ಬಗ್ಗೆ ಅರ್ಜುನ ಕೃಷ್ಣನ್ಗೆ ಕೇಳ್ತಾನೆ. ಏನಂತ ಕೇಳ್ತಾನೆ? ಮನಸ್ಸು ಬಗ್ಗೆ ಮನಸ್ಸೇ ಮನ ಕೃಷ್ಣ, ಚಂಚಲಮಿ ಮನ ಕೃಷ್ಣ ಪ್ರಮಾತಿ ಬಲವದೃಢ. ನಾನು ಗಾಳಿ ಆದ್ರೂ ಇದ್ ಮಾಡ್ತೀನಿ, ಮನಸ್ಸನ್ನ ನಿಲ್ಸಕ್ಕಾಗಲ್ಲ ಅಂತ ಕೇಳ್ತಾರೆ ನೋಡಿ. ಇದೇ ಮನಸ್ಸು ಬಗ್ಗೆನೆ ನೋಡಿ. ಆ ಮನಸ್ಸು, ಆ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಹೆಂಗ್ ಮಾಡ್ಬಿಟ್ಟಿದ್ದಾರೆ, ಹೆಂಗಿದೆ ಅಂತಂದ್ರೆ ನೋಡಿ, ಅದು ಅನಂತ ಕಾಲದಿಂದ ನಾವು ಯಾವಾಗ ಈ ಭೌತಿಕ ಪ್ರಪಂಚಕ್ಕೆ ಬಂದ್ವೋ ಅವಾಗಿಂದ ನೋಡಿ 3 ಗುಣಗಳಿದೆ ಅದಕ್ಕೆ. ಏನ್ ಮಾಡುತ್ತದು? ಅದು ನಮ್ಮನ್ನ ಬಂಧಿಸುತ್ತೆ, ಆಲೋಚನೆ ಮಾಡುತ್ತೆ ಪ್ರಭು. ಇಚ್ಛೆಗಳು, ಭಾವನೆಗಳಿರುತ್ತೆ ನೋಡಿ. ಥಿಂಕಿಂಗ್, ಫೀಲಿಂಗ್ ಅಂಡ್ ಡಿಸೈರಿಂಗ್. ಇಚ್ಛೆಗಳು, ಭಾವನೆಗಳು, ಆಲೋಚನೆಗಳ ನೋಡಿ. ಇದು ಅದರ ಗುಣ, ಅದ್ರ ಕೆಲಸ, ಅದು ಪ್ರವೃತ್ತಿನೇ, ಅದು ಮನಸ್ಸಿನಿಂದ ಇದೆ ಕೆಲಸ ನೋಡಿ. ಥಿಂಕಿಂಗ್, ಫೀಲಿಂಗ್ ಅಂಡ್ ಡಿಸೈರಿಂಗ್ ನೋಡಿ. ಆಸೆಗಳು ಎಲ್ಲಿಂದ ಹುಟ್ಟುತ್ತೆ? ನೀವು ಗಮನಿಸಿ, ಹಂಗೆ ನಿಮ್ಗೆ ಏನೇನೋ ಆಸೆಗಳು ಎಲ್ಲಿಂದನೋ ಹುಟ್ಟುತ್ತಾ ಇರುತ್ತೆ, ಗಮನಿಸಿದೀರಾ? ಹೌದು ಪ್ರಭುಜಿ, ಬರ್ತಾನೆ ಇರ್ತೈತೆ. ಮನಸ್ಸಿನಲ್ಲಿ ಫಸ್ಟ್ ಬರುತ್ತೆ, ಆಮೇಲೆ ಅದನ್ನ ಕಾರ್ಯ ನೋಡಿ. ನೀವೇ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಿರ್ತೀರಿ, ಅಲ್ಲೇನೋ ನೋಡ್ತೀರಿ, ಇಲ್ಲೇನೋ ನೋಡ್ತೀರಿ, ಇದೇನೋ ಅನ್ನೊಂದು ನೋಡ್ತೀರಿ ನೋಡಿ. ಇಂದ್ರಿಯಗಳು ಬೇಟೆ ಆಡ್ತಾ ಇರ್ತವೆ ಆ ಇಂದ್ರಿಯ ವಸ್ತುಗಳಿಗೋಸ್ಕರ. ಒಂದೊಂದು ಇಂದ್ರಿಯಗಳು ಒಂದೊಂದು ವಸ್ತುಗಳಲ್ಲಿ ಅದರ ಇಂದ್ರಿಯ ವಸ್ತುಗಳು ಅಂತಿದೆ ನೋಡಿ, ಇಂದ್ರಿಯ ವಿಷಯಗಳು, ಅವುಗಳು ಹುಡುಕ್ತಾ ಇರ್ತವೆ. ಆ ಹುಡುಕಿ ಆ ಮನಸ್ಸಿಗೆ ಫೀಡಿಂಗ್ ಕೊಡ್ತಾ ಇರ್ತವೆ, ಪೋಷಣೆಗಳು ಕೊಡ್ತಾ ಇರ್ತವೆ. ಆ ಇಂದ್ರಿಯಗಳು, ಈಗ ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ ಅಂದ್ರೆ ನೋಡಿ, ಆ ಮನಸ್ಸಿಗೆ ಎಲ್ಲಾನು ಫೀಡಿಂಗ್ಸ್ ಬರೋದಿಲ್ಲ ನೋಡಿ. ಕೊಡೋದು ಅದಕ್ಕೆ ಕುದುರೆಗೆ ಲಗಾಮ್ ಹಾಕಿ
ನೋಡಿ ಕುದುರೆ ಕಟ್ಟಿ ಬಂಡಿ ಹೊಡಿತಾರೆ ನೋಡಿ, ಆ ಕಡೆ ಈ ಕಡೆ ಯಾವ ಕಡೆ ನೋಡ್ಬಾರ್ದು, ಇದೇ ಕಡೆ ಹಿಂಗೆ ಹೋಗ್ಬೇಕು ನೀನು ಅಂತ. ನೇರವಾಗಿ ಹಾಗೆ ಇಂದ್ರಿಯಗಳು ನೋಡಿ 5 ಅಂಶಗಳಲ್ಲಿ, ಈ 5 ಅಂಶಗಳಲ್ಲಿ ವಿವಿಧ ಇಂದ್ರಿಯಗಳು ಕೂಡ ಇದಾವೆ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ. ನೋಡಿ ಇಂದ್ರಿಯಗಳು ಮನಸ್ಸಿಗೆ ಫೀಡಿಂಗ್ ಕೊಡ್ತಾ ಇರ್ತವೆ, ಪೋಷಣೆ ಕೊಡ್ತಾ ಇರ್ತವೆ. ಅದ್ರ ಮೇಲೆ ಅದು ಥಿಂಕಿಂಗ್, ಫೀಲಿಂಗ್ ಅಂಡ್ ಡಿಸೈರಿಂಗ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ನೋಡಿ ಅದ್ರ ಮೇಲೆ ನೋಡಿ ಹೆಂಗಿದೆ ನೋಡಿ ಇದ್ರಲ್ಲಿ ವಿಜ್ಞಾನ. ಇದು ಯಾವ್ಯಾವ್ದೋ ವಿಜ್ಞಾನ ಎಲ್ಲ ನಾವು ಓದ್ತೀವಿ, ಬಾಟನಿ ಓದ್ತೀವಿ, ಝುವಾಲಜಿ ಓದ್ತೀವಿ, ನೋಡಿ ಕೆಮಿಸ್ಟ್ರಿ ಓದ್ತೀವಿ, ಫಿಸಿಕ್ಸ್ ಓದ್ತೀವಿ, ಹಿಸ್ಟ್ರಿ ಓದ್ತೀವಿ, ಇವೆಲ್ಲ ಯಾವ್ಯಾವ್ದೋ ಬಗ್ಗೆ ಓದ್ತೀವಿ. ನನ್ ಬಗ್ಗೆ, ನಾನು ನನ್ನ ಬಗ್ಗೆ ಓದುವಂಥದ್ದು ಭಗವದ್ಗೀತೆ. ಭಗವದ್ಗೀತೆ ಓದಿದ್ರೆ ನನ್ನ ಬಗ್ಗೆ ತಿಳ್ಕೊತೀವಿ. ನೋಡಿ ನಮ್ಮ ಸ್ಕೂಲು ಕಾಲೇಜಲ್ಲಿ ಬೇರೆ ಯಾವ್ದಾವ್ದೋ ಶಾಸ್ತ್ರ ಹೇಳ್ಕೊಡ್ತಾರೆ, ನನ್ನ ಬಗ್ಗೆ ಶಾಸ್ತ್ರ ಇಲ್ಲ. ನೋಡಿ ಈ ಆಗುವಂಥದ್ದು ಒಂದು ಘಟನೆ ಆಗ್ಬೇಕು ಅಂದ್ರೆ ನೋಡಿ 5 ಅಂಶಗಳು ಯಾವ್ಯಾವುದು? ದೇಹ, ಕರ್ತ, ಇಂದ್ರಿಯಗಳು, ಸತತ ಪ್ರಯತ್ನ, ಪರಮಾತ್ಮ. ಕಟ್ಟ ಕಡೆ ಪರಮಾತ್ಮ. ನೋಡಿ ಅಲ್ಲಿ ಇಂದ್ರಿಯಗಳಿದಾವೆ. ಇಂದ್ರಿಯಗಳು ಮನಸ್ಸಿಗೆ ಪೋಷಣೆ ಕೊಡ್ತಾ ಇರ್ತವೆ. ನೀವು ಬೀದಿಯಲ್ಲಿ ದಾರಿಲಿ ಹೋಗ್ತಿರ್ತೀರಿ, ಯಾರೋ ಒಂದು ಒಳ್ಳೆ ಒಡವೆ ಹಾಕೊಂಡು ಹೋಗ್ತಿರ್ತಾರೆ, ನಿಮ್ಗೇನ್ ಅನ್ಸುತ್ತೆ? ಈ ತರ ಒಡವೆ ನನಗೂ ಬೇಕು ಅನ್ಸುತ್ತೆ. ಯಾರೋ ಒಂದು ಒಳ್ಳೆ ಕಾರಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಝೂಮ್ ಅಂತ ಹೋಗ್ತಿರ್ತಾರೆ, ನಮಗೂ ಅನ್ಸುತ್ತೆ ನಾನು ಹಿಂಗೆ ಹೋಗ್ಬೇಕು ಅನ್ಸುತ್ತೆ. ನೋಡಿ ಹಿಂಗೆ ನಿಮ್ಗಂತೂ ಈ ತರ ಅನುಭವ ಆಗಿದೆ ಏನೋ ಗೊತ್ತಿಲ್ಲ, ನನ್ಗಂತೂ ಈ ತರದ ಅನುಭವ. ನೋಡಿ ಯಾರಾದ್ರೂ ಈಗೆಲ್ಲ ಸ್ವಲ್ಪ ಅನ್ಸಲ್ಲ ಪ್ರಭು. ನೋಡಿ ರಾಜಕಾರಣಿಗಳ ಜೊತೆಗಿದ್ರೆ ನಾನು ಅನ್ಕೊಳ್ತೀನಿ ಪ್ರಭು, ಇದೆಲ್ಲ ಯಾಕೆ ಭಗವಂತಂದು ಧಾನ್ಯ ಇದು ಮಾಡಿ ನಮ್ಗೆ ಇದು ಸಿಕ್ಕಿದೆ ಅಷ್ಟೇ ಸಾಕು ಅಂತ ಹೇಳ್ತೀನಿ ಪ್ರಭು. ನನ್ಗೇನು ಬೇಡ, ಇರೋದಿಕ್ ಮನೆ. ನೋಡಿ ಹಂಗೆ ರಾಜಕಾರಣಿಗಳ ಜೊತೆ ಇದ್ರೆ ರಾಜಕಾರಣಿ ಆಗ್ಬಿಡ್ಬೇಕು ಅನ್ಸುತ್ತೆ, ನನಗೂ ಕೂಡ ಅನ್ಸುತ್ತೆ ಹಂಗೆ. ನೋಡಿ ಈ ಎಲ್ಲಾನು ಸೀನಿಯರ್ ಆಫೀಸರ್ಸ್ಗಳ ಜೊತೆ ಇದ್ರೆ ಆಫೀಸರ್ ಆಗ್ಬೇಕು ಅನ್ಸುತ್ತೆ. ನೋಡಿ ಅದೇ ಸನ್ಯಾಸಿಗಳ ಜೊತೆ ಇದ್ರೆ ಸನ್ಯಾಸಿ ಆಗ್ಬೇಕು ಅನ್ಸುತ್ತೆ. ನೋಡಿ ನಿಮ್ಮಂತವ್ರ ಜೊತೆ ಇದ್ರೆ ನಿಮ್ ತರ ಭಕ್ತರಾಗ್ಬೇಕು ಅನ್ಸುತ್ತೆ. ನೋಡಿ ಯಾರು ದುಡ್ಡು ಬಿಸ್ನೆಸ್ ನೋಡಿ ಹಣ ಆಸ್ತಿ ಸಂಪಾದನೆ ಮಾಡಿರ್ತಾರೋ ಅವ್ರ ಜೊತೆ ಇದ್ರೆ ಆ ತರ ಆಗ್ಬೇಕು ಅನ್ಸುತ್ತೆ. ನೋಡಿ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಇದನ್ನ ಯಾರೋ ಹೇಳಿದ್ರು ಅಂತ. ನೋಡಿ ಇಸ್ಪೀಟ್ ಆಡೋರ್ ಜೊತೆ ಇದ್ರೆ ಇಸ್ಪೀಟ್ ಆಡೋಕ್ಕೆ ಆಸೆ ಆಗತ್ತೆ. ನೋಡಿ ಇದು ಜನ್ಮಗಳಲ್ಲೂ ಕೂಡ ನೋಡಿ ಯಾರು ಒಬ್ಬೊಬ್ರು ಯಾರ್ಯಾರು ಎಂತೆಂತ ಆಸೆ. ಈ ನಾಟಕ ಆಡೋರದ್ದು ಒಂದು ಹುಚ್ಚಿದೆ ಗೊತ್ತಾ ಊರುಗಳಲ್ಲಿ. ನಾಟಕ ಆಡೋರೆಲ್ಲ ಒಂದ್ ಕಡೆ ಸೇರ್ಕೊಂತಾರೆ, ನೋಡಿದೀರಾ? ಇಸ್ಪೀಟ್ ಆಡೋರೆಲ್ಲ ಒಂದೊಂದ್ ಕಡೆ ಹಬ್ಬಗಳಲ್ಲೆಲ್ಲ ನಾಟಕ ಆಡ್ತಾರೆ ಪ್ರಭು ಅಲ್ಲಿ ಊರಲ್ಲಿ. ನೋಡಿ ಅವರೆಲ್ಲ ಒಂದಾಗ್ತಾರೆ ಅವ್ರು. ನೋಡಿ ಹಂಗೆ ನಾವು ಏನ್ ಮಾಡ್ಬೇಕಂತೆ ಭಕ್ತರೆಲ್ಲ ನಾವು ಅದನ್ನೇ ಆದವ ಶ್ರದ್ಧಾ ಸಾಧು ಸಂಘ ಅಂತ ಹೇಳೋದು. ಆದವ ಶ್ರದ್ಧಾ ಸಾಧು ಸಂಘ ಭಜನೆ ಕ್ರಿಯಾ. ನೋಡಿ ನಮ್ಮೂರುಗಳಲ್ಲಿ ಹಿಂಗೇನೆ ನೀವು ನೋಡಿರ್ತೀರೇನೋ. ನೋಡಿ ಈಗ ದಸರಾ ಹಬ್ಬ ಬರ್ತಾ ಇದೆ ನೋಡಿ, ದೀಪಾವಳಿ ಹಬ್ಬ ಬರುತ್ತೆ, ಯುಗಾದಿ ಹಬ್ಬ ಬರುತ್ತೆ ಅಂದ್ರೆ ಎಲ್ಲರೂ ಒಂದ್ ಕಡೆ ಇಸ್ಪೀಟ್ ಆಡಕ್ ಸೇರ್ಕೊಂಡ್ಬಿಡ್ತಾರೆ, ನೋಡಿದ್ದೀರಾ? ಅವ್ರಿಗೆಲ್ಲ ಒಂಥರ ಇಂಟ್ರೆಸ್ಟ್. ನೋಡಿ ಅವ್ರಿಗೆಲ್ಲ ಒಂಥರ ಇಂಟ್ರೆಸ್ಟ್, ಅವರೆಲ್ಲ ಒಂದ್ ಕಡೆ ಸೇರ್ಕೊಂತಾರೆ. ನೋಡಿ ಕೆಲವರೆಲ್ಲ ಕ್ಲಬ್ಗಳಲ್ಲಿ ಸೇರ್ಕೊಳ್ತಾರೆ. ಆಯಾ ಇಂಟ್ರೆಸ್ಟ್ ಇರೋರು ಅಂತಂತ ಕ್ಲಬ್ಗಳಲ್ಲಿ ಸೇರ್ಕೊಂತಾರೆ. ನೋಡಿ ಹಂಗೆ ನಾವು ಕೂಡ ನೋಡಿ ಮನಸ್ಸು ನೋಡಿ ಇಂದ್ರಿಯಗಳು ನೋಡಿದ್ದೆಲ್ಲ ಬೇಕು ಅನ್ಸುತ್ತೆ, ನೋಡ್ದಂಗೆಲ್ಲ ಆಗ್ಬೇಕು ಅನ್ಸುತ್ತೆ. ನೋಡಿ ಅದಕ್ಕೆ ಏನು ಅತ್ಯುತ್ತಮ ಅಂತಂದ್ರೆ ಭಕ್ತರ ಸಂಘದಕ್ಕೆ ಸೇರ್ಕೊಳ್ಬೋದು. ಎಲ್ಲ ಈಗ ಅನುಭವ ಆಗಿದೆ, ನಿಮ್ಗೆಲ್ಲ ಅನುಭವ ಆಗಿದೆ ಅಲ್ವಾ? ಈ ಜಗತ್ತು ಒಂದ್ ಸ್ವಲ್ಪ ಅನುಭವ ಆಗಿದೆ ಅಲ್ವಾ? ಹೆಂಗ್ ಹೊಡ್ತಾ ಬರುತ್ತೆ, ಹೆಂಗ್ ಆಸೆ ತೋರಿಸುತ್ತೆ, ಹೆಂಗ್ ನೋಡಿ ಈ ತರದ್ದು ಬಹುನಾಮ್ ಜನ್ಮನಾಮ್ ಈ ತರದ್ದು ಸರಿಯಾಗಿ ಒಡಿಸ್ಕೊಂಡು ಒದ್ದಿಸ್ಕೊಂಡು ನೋಡಿ ಯಾವಾಗ ಇದು ಸಾಕಪ್ಪ ಅಂತ ಹೇಳಿ ನೋಡಿ ತ್ರಾಹಿಮಾಂ ಪಾಹಿಮಾಂ ನೋಡಿ ತ್ವಮೇವ ಶರಣಂ ಮಮ ಅನ್ಯತಾ ಶರಣಂ ನ ಅಸ್ತಿ. ನೋಡಿ ಇದು ಕೊನೆಗೆ ಬರುತ್ತೆ ನೋಡಿ, ಬಹುನಾಮ್ ಜನ್ಮಾನಂ ಅಂತ್ಯೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ನೋಡಿ ಸುದುರ್ಲಭ ವಾಸುದೇವಾಹ ಸರ್ವಮಿತಿ ಸಹಮಾತ್ಮ ಸುದುರ್ಲಭ. ತುಂಬಾ ಅಪರೂಪ, ತುಂಬಾ ಕಡಿಮೆ. ಇಂಥವ್ರ ಕ್ಲಬ್ ಜಾಸ್ತಿ ಇರೋದಿಲ್ಲ. ಆ ಕಾಲದಲ್ಲೂ ಇರ್ಲಿಲ್ಲ, ಈ ಕಾಲದಲ್ಲೂ ಇಲ್ಲ. ನೋಡಿ ಕುರುಕ್ಷೇತ್ರ ಯುದ್ಧದಲ್ಲಿ
ದುರ್ಯೋಧನ ಎಂತ ನಿಪುಣ ಗೊತ್ತಾ? ಅವನು ಎಷ್ಟು ಅಕ್ಷೋಹಿಣಿ ಸೇನೆ ಮಾಡಿರ್ತಾರೆ? ಪಾಂಡವರು ಎಷ್ಟು ಅಕ್ಷೋಹಿಣಿ ಸೇನೆ ಸೇರಿಸಿರ್ತಾರೆ? ದುರ್ಯೋಧನ 11 ಪ್ರಭುಜಿ, ಪಾಂಡವರು 6. 7. ಏಳು ಪಾಂಡವರು ಪ್ರಭು ಅವರು. ದುರ್ಯೋಧನ 11, ಒಟ್ಟು 18. ನೋಡಿ, ಆತ ಈಗ ನಮ್ಮ ಪ್ರಜಾಪ್ರಭುತ್ವದ ವೋಟಿಂಗ್ ಸಿಸ್ಟಮ್ ತಗೊಂಡ್ಬಿಟ್ರೆ ಯಾರು ಚಕ್ರವರ್ತಿ ಆಗ್ಬೇಕು? ವೋಟಿಂಗ್ ದುರ್ಯೋಧನನೇ ಆಗ್ಬೇಕು. ನೋಡಿ, ಯುಧಿಷ್ಠಿರ ಮಹಾರಾಜನಿಗೆ 7 ಅಕ್ಷೋಹಿಣಿ ಸೈನ್ಯ ಬೆಂಬಲ ಕೊಟ್ರೆ ದುರ್ಯೋಧನನ್ಗೆ 11 ಅಕ್ಷೋಹಿಣಿ ಸೈನ್ಯ ಬೆಂಬಲ ಸಿಕ್ಕಿರುತ್ತೆ. ಹೆಚ್ಚು ಆತನೇ ವಿನ್ನರ್, ಬುದ್ಧಿವಂತ ಅವನೇ. ನೋಡಿ, ಆತನ ಬದುಕುಳಿದ್ನ ದುರ್ಯೋಧನ? ಇಲ್ಲ ಪ್ರಭುಜಿ. ಇಲ್ಲ ಪ್ರಭು, ಮಾಡಿದವರು ಆತನಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು ನೋಡಿ. 11 ಅಕ್ಷೋಹಿಣಿ ಅವರು ಸೈನ್ಯ ಉಳಿಲಿಲ್ಲ. ಯಾರು ಉಳಿಲಿಲ್ಲ ನೋಡಿ. 3-4 ಜನ ಬಿಟ್ರೆ 3 ಜನ: ಅಶ್ವತ್ಥಾಮ, ಕೃತವರ್ಮ, ಕೃಪಾಚಾರ್ಯ. ಓನ್ಲಿ 3 ಮೆಂಬರ್ಸ್ ನೋಡಿ. 11 ಅಕ್ಷೋಹಿಣಿ ಸೇನೆಯಲ್ಲಿ ಎಷ್ಟೆಷ್ಟು ಕೋಟಿಗಳ ನೋಡಿ ಆ ಸಂಖ್ಯೆ ಇರುತ್ತೆ ಅಂತೇಳಿ ಹಿಂದೆ ನಾವು ಚರ್ಚೆ ಮಾಡಿದ್ವಿ. ಅಷ್ಟು ಸಂಖ್ಯೆಯಲ್ಲಿ ಕೇವಲ 3 ಜನ ಉಳಿತಾರೆ ನೋಡಿ. ಇದು ಕೃಷ್ಣನ ನೋಡಿ ಉಪಸ್ಥಿತಿ, ಕೃಷ್ಣನ ಅನುಮೋದನೆ ನೋಡಿ. ಕೃಷ್ಣ ಏನಾದ್ರೂ ನೋಡಿ ಆತನು ಎಷ್ಟು ಮುಖ್ಯ ಆಗ್ತಾನೆ ಅಂತೇಳಿ ಕುರುಕ್ಷೇತ್ರ ಯುದ್ಧನೇ ಸಾಕ್ಷಿ. ಇದಕ್ಕಿಂತಲೂ ಇನ್ನು ದೊಡ್ಡ ಉದಾಹರಣೆನೇ ಬೇಕಾಗಿಲ್ಲ. ಬದುಕಲ್ನ ಕೃಷ್ಣ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ನೋಡಿ ತಿಳ್ಕೊಳಕ್ಕೆ ಈ ಕುರುಕ್ಷೇತ್ರ ಯುದ್ಧ, ಈ ಚಿಂತನೆ, ಈ ಶ್ಲೋಕದ ಆಧಾರಿತವಾಗಿ ನೋಡ್ಕೊಂಡ್ರೆ ನಮಗೆ ಚೆನ್ನಾಗಿ ಗೊತ್ತಾಗತ್ತೆ ನೋಡಿ. ಕೆಲವು ಸತಿ ಕೃಷ್ಣ ಭಕ್ತಿ ಆಗ್ಬೇಕು ಅಂತ ಹೋದಾಗ ನಮ್ಮ ಕುಟುಂಬ, ನಮ್ಮ ಸಮಾಜ ನೋಡಿ ಇವೆಲ್ಲ ಹೆಚ್ಚು ಪ್ರೋತ್ಸಾಹಿಸೋದಿಲ್ಲ, ಅಪಹಾಸ್ಯ ಮಾಡುತ್ತೆ, ತಿರಸ್ಕಾರ ಮಾಡುತ್ತೆ ನೋಡಿ. ಅಲ್ಲೂ ಕೂಡ ಪಾಂಡವರಿಗೂ ಕೂಡ ತುಂಬಾ ಅವಮಾನ ಆಗತ್ತೆ, ತುಂಬಾ ತಿರಸ್ಕಾರ ಆಗತ್ತೆ, ತುಂಬಾ ವಂಚನೆ ಆಗತ್ತೆ ನೋಡಿ. ಪಾಂಡವ್ರ ಹತ್ರ ಎಲ್ಲ ಬಹಳಷ್ಟು ಕಿತ್ಕೊಳ್ಳೋದೆಲ್ಲ ಕಿತ್ಕೊಂಡ್ಬಿಡ್ತಾರೆ. ಪಾಂಡವ್ರಿಗೆ ಏನೇನೆಲ್ಲ ಮಾಡ್ತಾರೆ ನೋಡಿ. ಏನೇನೆಲ್ಲ ಆಗುತ್ತೆ ಅನ್ಯಾಯ ಪಾಂಡವ್ರಿಗೆ, ಯಾರಾದ್ರೂ ಹೇಳ್ತೀರಾ? ಅವ್ರಿಗೆ ವಿಷ ಹಾಕ್ತಾರೆ. ಫಸ್ಟ್ ವಿಷ ಹಾಕ್ತಾರೆ, ಮತ್ತೆ ಅಡುಗೆನ ಮನೆಯಲ್ಲಿ ಇರ್ತಾರೆ, ಬೆಂಕಿ ನೀರಲ್ಲಿ ಸೀರೆ ಎಳಿತಾರೆ, ನೋಡಿ. ಹಾಸ್ಯ ಮಾಡ್ತಾರೆ. ಅವ್ರನ್ನ ದೂರ ಅವ್ರ ಆಸ್ತಿ ಎಲ್ಲವನ್ನು ಕಿತ್ಕೊಳ್ತಾರೆ ಪ್ರಭು ಅವರಿಂದ. ನೋಡಿ, ಚೂಪಾದ ಆಯುಗಳಿಂದ ಈಗ ಆಕ್ರಮಣ ಮಾಡಕ್ ಬಂದಿದ್ದಾರೆ ನೋಡಿ. ಏನೇನೆಲ್ಲ ಮಾಡಿದ್ದಾರೆ ನೋಡಿ. ಹಿಂಗೆಲ್ಲ ನೋಡಿದ್ರೆ ನೋಡಿ ಹಿಂಗೆ ಒಂದ್ಸತಿ ಯಾರೋ ಮಗನನ್ನ ತಂದೆ ನಾಟಕ ತೋರ್ಸಕ್ ಕರ್ಕೊಂಡೋದಂತೆ, ಸತ್ಯ ಹರಿಶ್ಚಂದ್ರ ನೋಡಿ. ಆ ನಾಟಕ ಎಲ್ಲ ತೋರಿಸಿ ತಂದೆ ಮಗನ ಕೇಳಿದಂತೆ, ಏನ್ ಪಾಠ ಇದ್ರಿಂದ ಅಂತ ಕೇಳಿದಂತೆ. ಮಗ ಏನ್ ಹೇಳಿದಂತೆ? ಅಪ್ಪ ಯಾವತ್ತು ನನ್ನ ಜೀವನದಲ್ಲಿ ನಾನು ನಿಜಾನೇ ಹೇಳಲ್ಲ ಅಂತ ಹೇಳಿದ ನೋಡಿ. ಸತ್ಯನೇ ಅಂಟ್ಕೊಂಡ್ರೆ ನೋಡಿ ಇಷ್ಟೆಲ್ಲ ಕಷ್ಟ ಬರುತ್ತೆ, ಯಾಕೆ ಇಷ್ಟೆಲ್ಲ ಬಾಧೆ ನೋಡಿ. ಆರಾಮಾಗಿ ಸುಳ್ಳು ಹೇಳ್ಕೊಂಡು ಆರಾಮಾಗಿ ಬದುಕ್ಬೋದಲ್ಲ ಅಂತ ಪಾಠ ಕಲ್ತ್ಕೊಂಡೆ ಅಂತ ಅಂತನಂತೆ. ಇದು ಆಧುನಿಕ ಸಮಾಜ ಹಂಗೆ ಅರ್ಥ ತಗೊಳ್ಳೋದು ನೋಡಿ. ಅದು ಹಂಗಲ್ಲ ಅಲ್ವಾ ನೋಡಿ. ಯಾವತ್ತು ನಿಜನೇ ಹೇಳಲ್ಲ, ಸುಳ್ಳು ಹೇಳ್ಕೊಂಡು ಬದುಕ್ಬೇಕು ಅಂತ ಕಲ್ತ್ಕೊಂಡೆ ಅಂತ ಹೇಳ್ತಾನಂತೆ ಒಬ್ಬ ನೋಡಿ. ಹಂಗಲ್ಲ ಅರ್ಥ ತಗೊಳ್ಳೋದು ನೋಡಿ. ಕೊನೆಯದಾಗಿ ಕೃಷ್ಣನೇ ನೋಡಿ. ಯಾರು ಕೃಷ್ಣನಿಗೋಸ್ಕರ ನೋಡಿ ಕೃಷ್ಣ ಪ್ರಜ್ಞೆಯಲ್ಲಿ ಬದುಕುವ ಒಂದು ಪ್ರಯತ್ನ ಮಾಡ್ತಾರೋ ನೋಡಿ, ಅವ್ರಿಗೆ ಒಳ್ಳೆ ದಿನಗಳು, ಅವರ ಕರ್ಮಗಳೆಲ್ಲ ಕಳ್ಕೊಳ್ಳೋದು ನೋಡಿ. ಈಗ ಪಾಂಡವರಿಗೆ ಹೆಂಗೆ ಒಳ್ಳೇದಾಯ್ತು ಆ ತರದನ್ನ ಕಾಣ್ಬೋದು. ಹಿಂಗೆ 5 ಅಂಶಗಳು ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಬುದ್ಧಿವಂತರಾಗ್ರಿ ಅಂತ ನಮ್ಗೆ ಎಚ್ಚರಿಕೆ ಕೊಡ್ತಿದ್ದಾರೆ ನೋಡಿ. ಜೀವನದಲ್ಲಿ ಬುದ್ಧಿವಂತಿಕೆ ನೋಡಿ. ಇಲ್ಲಿ ದೇಹ, ಮನಸ್ಸು, ಮಾತುಗಳು ಅಂತ ಹೇಳ್ತಿದ್ರೆ ಬುದ್ಧಿಯನ್ನ ಅಲ್ಲಿ ತಂದಿದಾರ ನೋಡಿ. ಬುದ್ಧಿ ಬಗ್ಗೆ ಹೇಳಲೇ ಇಲ್ಲ ಅಲ್ಲಿ. ದೇಹ, ಮನಸ್ಸು, ಮಾತುಗಳನ್ನ ಹೇಳಿದ್ದಾರೆ ನೋಡಿ. ಬುದ್ಧಿ ಹಂಗೆ ನಡಿಬೇಕು, ಯಾವ ಆಧಾರಿತವಾಗಿ ನಡಿಬೇಕು ಅಂದ್ರೆ ಧರ್ಮಶಾಸ್ತ್ರಗಳ ಆಧಾರಿತವಾಗಿ ಬುದ್ಧಿ ನಡಿಬೇಕು ನೋಡಿ. ಗುರುಗಳ ಆದೇಶದ ಪ್ರಕಾರ ಬುದ್ಧಿ ನಡಿಬೇಕು ನೋಡಿ. ಅದಕ್ಕೆ ಗುರುಗಳನ್ನ ನಮ್ಮ ಸಂಸ್ಕೃತಿಯಲ್ಲಿ ಬುದ್ಧಿಗಳು ಅಂತ ಹೇಳ್ತಾರೆ. ನೀವು
ನಮ್ಮ ಮನೆಯಲ್ಲಿ ನೋಡಿ, ಯಾರಾದ್ರೂ ಸನ್ಯಾಸಿಗಳು ಇಂಥವ್ರೆಲ್ಲ ಬಂದ್ರೆ ನೋಡಿ, ನಮ್ಮ ಮನೆಯವ್ರ ನೋಡಿ ಅವ್ರನ್ನೆಲ್ಲ ಬುದ್ಧಿ ಬುದ್ಧಿ ಅಂತಾನೆ ಕರೆಯೋದು. ಯಾಕೆಂದ್ರೆ ಅವರೇ ನಮ್ಗೆ ಬುದ್ಧಿ. ಅವ್ರು ಹೇಳ್ದಂಗೆ ನಾವು ಹೇಳ್ತೀವಿ ಅಂತ ಹೇಳೋದು. ಹೌದು ಬುದ್ಧಿ, ಹೇಳಿ ಬುದ್ಧಿ, ಏನ್ ಮಾಡ್ಬೇಕು ಹೇಳಿ ಬುದ್ಧಿ ಅಂತ ಹೇಳ್ತಾರೆ. ನೋಡಿ, ಸೀನಿಯರ್ ಆಫೀಸರ್ಸ್ಗಳಿಗೂ ಕೂಡ ಹಿಂದಿನ ಕಾಲದಲ್ಲಿ ಬುದ್ಧಿ ಅಂತಾನೆ ಹೇಳ್ತಿದ್ವಿ. ನೋಡಿ ನೋಡಿ ಮನೆ ನೋಡಿ ಕೆಲಸ ಮಾಡೋರು ನೋಡಿ, ಅವ್ರ ಯಜಮಾನ್ರನ್ನ ನೋಡ ಕೆಲಸ ಮಾಡಿಸೋ ಯಾರು ಮಾಲೀಕ ಇರ್ತಾನಲ್ಲ, ಆತನ ಬುದ್ಧಿ ಅಂತಾನೆ ಹೇಳ್ತಿದ್ವಿ. ಅಂದ್ರೆ ಆತನ ಆಜ್ಞೆ ಕೊಡ್ತಾನೆ, ಈತನ ಅನುಸರಿಸ್ಬೇಕು ಅಂತ ಅದರ ಅರ್ಥ. ನೀವು ಹೇಳ್ದಂಗೆ ನಾವು ಕೇಳ್ತೀವಿ ಅನ್ನೋದಕ್ಕೆ ಅವ್ರನ್ನ ಬುದ್ಧಿಗಳು ಅಂತ ಹೇಳೋದು. ನೋಡಿ, ಹಿಂದಿನ ಕಾಲದಲ್ಲಿ ಮೈಸೂರು ಮಹಾರಾಜರನ್ನೆಲ್ಲ ಬುದ್ಧಿ ಅಂತಾನೆ ಹೇಳ್ತಿದ್ದಿದ್ದು. ನೋಡಿ, ಹಿಂಗೆ ಬುದ್ಧಿವಂತನಲ್ಲ, ಬುದ್ಧಿ ಇರುವವನು ನೋಡಿ ಇದೆಲ್ಲ ನೋಡಿ. ಅವನು ವಸ್ತು ಸ್ಥಿತಿಯನ್ನು ಕಾಣಲಾರ. ಕೆಲವು ವಸ್ತು ಸ್ಥಿತಿಯನ್ನ ಕಾಣಕ್ಕಾಗಲ್ಲ. ನೋಡಿ, ಈ ಮಕ್ಕಳು ಕೆಲವು ನಮ್ಗೆ ಅರ್ಥ ಆಗೋದು ಅವ್ರಿಗೆ ಅರ್ಥ ಆಗಲ್ಲ. ನೋಡಿರ್ತೀರಾ, ಅವರಲ್ಲಿ ಮುಗ್ಧತೆ ಇರುತ್ತೆ ನೋಡಿ. ಅವರು ಗಮನಿಸ್ತಾರೆ ನೋಡಿ, ಕರೆಂಟ್ ಸ್ವಿಚ್ ಹಾಕಿದ್ರೆ ಕರೆಂಟ್ ಬರುತ್ತೆ ಅನ್ನುವಂಥದ್ದು. ಫ್ರಿಡ್ಜ್ ಅಲ್ಲಿ ಹಾಲಿರುತ್ತೆ, ಹಾಲು ಎಲ್ಲಿ ಸಿಗುತ್ತೆ ಅಂದ್ರೆ ಫ್ರಿಡ್ಜ್ ಅಲ್ಲಿ ಸಿಗುತ್ತೆ ನೋಡಿ. ಇದೆಲ್ಲನೂ ವಸ್ತುಸ್ಥಿತಿ ಅವರು ಅರ್ಥ ಮಾಡ್ಕೊಳಕ್ ಆಗಲ್ಲ ನೋಡಿ. ಹಿರಣ್ಯಕಶಿಪು ಹಿರಣ್ಯಾಕ್ಷನ ಕಥೆನೇ ನಾವು ನೋಡಿದ್ವಲ್ವಾ. ಒಟ್ಟಾರೆ ತಗೊಂಡ್ರೆ ನೋಡಿ, ಎಲ್ಲಿ ಚತುರ್ಕುಮಾರರ ನೋಡಿ ಬ್ರಹ್ಮನ ಸೃಷ್ಟಿ, ಅದಕ್ಕೆ ಭಾಗವತ ಮೊದಲನೇ ಸ್ಕಂದದಿಂದ ಓದ್ಬೇಕು, ಅದಕ್ಕೆ ಮೊದಲು ಭಗವದ್ಗೀತೆ ಓದ್ಬೇಕು ಅಂತ ಹೇಳೋದು. ಭಗವದ್ಗೀತೆ ಓದಿ ಭಾಗವತ ಮೊದಲನೇ ಸ್ಕಂದದಿಂದ ಪ್ರಾರಂಭ ಮಾಡಿ ನೋಡಿ. ಈಗ ಪ್ರಸ್ತುತ ನಾವು 3ನೇ ಅಧ್ಯಾಯ ಓದ್ತಿದೀವಲ್ವಾ. ನೋಡಿ ಹಿಂಗೆ ಕ್ರಮವಾಗಿ ಓದ್ಕೊಂಡು ಬಂದ್ರೆ, ಒಂದು ಹಿನ್ನೆಲೆ ಪೂರ್ವ ಪರ ಎಲ್ಲಗಳನ್ನ ನೋಡ್ಕೊಂಡು ಬಂದ್ರೆ ವಸ್ತು ಸ್ಥಿತಿ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿರೋ ತರ ಕಾಣುತ್ತೆ. ಇಲ್ದಿದ್ರೆ ಏನಾಗುತ್ತೆ, ಪೂರ್ತಿ ಕನ್ಫ್ಯೂಷನ್ ಆಗುತ್ತೆ. ಬುದ್ಧಿವಂತರ ಅಲ್ಲದೆ ಇರೋ ರೀತಿ ನೋಡಿ, ಏನೇನೋ ಅರ್ಥ ಮಾಡ್ಕೊಂಡ್ಬಿಡ್ತೀವಿ, ಹೆಂಗೆಂಗೋ ಮಾಡ್ತೀವಿ, ಮಾಡ್ಬಾರ್ದೆಲ್ಲ ಮಾಡ್ತೀವಿ, ಆಗ್ಬಾರ್ದೆಲ್ಲ ಆಗುತ್ತೆ. ಇದಕ್ಕೆಲ್ಲ ಒಂದೇ ಒಂದು ಪರಿಹಾರ ಅಂದ್ರೆ ಇದೆ. ಹಂಗಾಗಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ ನೋಡಿ, ಇವತ್ತು ಅನುವಾದ. ಆದುದರಿಂದ ಈ 5 ಅಂಶಗಳನ್ನ ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು. 5 ಅಂಶಗಳು ಅಂದ್ರೆ ಈಗ ನಮ್ಗೆ ಗೊತ್ತು ನೋಡಿ. ನಿಶ್ಚಯವಾಗಿ ಬಹುಬುದ್ಧಿವಂತನಲ್ಲ ನೋಡಿ. ಯಾರಾದ್ರೂ ಬುದ್ಧಿವಂತರಾಗ್ಬೇಕು ಅಂದ್ರೆ ಈ ಹಿಂದಿನ ಶ್ಲೋಕಗಳು ಅರ್ಥ ಮಾಡ್ಬೇಕು. ಈ ಶ್ಲೋಕ, ಹಿಂದಿನ ಶ್ಲೋಕ, ಇಷ್ಟು ಯಾರು ಅರ್ಥ ಮಾಡ್ಕೊಂಡ್ಬಿಡ್ತಾರೋ, ನೀವೆಲ್ಲನೂ ಗ್ರಾಜುಯೇಷನ್, ಡಬಲ್ ಗ್ರಾಜುಯೇಷನ್ ಇವೆಲ್ಲ ಪಡ್ಕೊಂಡೇ ಇದ್ರೇನು ಕೂಡ ಏನಾಗ್ತೀರಿ, ಬುದ್ಧಿವಂತರಾಗ್ತೀರಿ. ಹೌದಾ? ಡಬಲ್ ಗ್ರಾಜುಯೇಷನ್ ಪಡ್ಕೊಂಡವ್ರೆಲ್ಲರೂ ಈ ಅಂಶವನ್ನ ತಿಳ್ಕೊಳ್ದೆ ಇದ್ದವರು ಅವ್ರು ಎಷ್ಟೇ ಬೋರ್ಡ್ಗಳು ಹಾಕೋಬಹುದು, ನಾನು ಇಂತಿಂತವನು ಇಷ್ಟಿಷ್ಟೆಲ್ಲ ಓದ್ಕೊಂಡಿದ್ದೀನಿ ಅಂತ. ಏನು ಪ್ರಯೋಜನನೇ ಇರೋದಿಲ್ಲ ಅವುಗಳೆಲ್ಲ ನೋಡಿ. ಈ ಅಂಶವನ್ನ ಏನಾದ್ರೂ ತಿಳ್ಕೊಳ್ಳದೆ ಯಾರು ಬುದ್ಧಿವಂತರಾಗಕ್ಕಾಗೋದಿಲ್ಲ. ಅವನು ಬೇಕಾದ್ರೆ ಬೋರ್ಡ್ ಹಾಕೋಬಹುದು ನೋಡಿ, ಅವನು ಉಪಾಧಿಗಳನ್ನೆಲ್ಲ ಇಟ್ಕೋಬಹುದು ನೋಡಿ, ನಾನು ಪಂಡಿತ ಅಂತೆಲ್ಲ ಇಟ್ಕೋಬಹುದು. ಈ ಅಂಶವನ್ನ ಗೊತ್ತಿಲ್ದಿದ್ದವನಿಗೆ ಅವನು ಬುದ್ಧಿವಂತನೇ ಅಲ್ಲ ನೋಡಿ. ಯಾವನು ಒಬ್ಬ ನೋಡಿ ಒಂದು ಫಾರಿನ್ ನಿಂದ ನೋಡಿ ಶಿಕ್ಷಣ ಪಡ್ಕೊಂಡು ಹೇಳ್ತಾನಲ್ಲ ಪ್ರಭು, ನಾನು ಇಷ್ಟು ಓದಿದ್ದೀನಿ ಅಷ್ಟು ಓದಿದ್ದೀನಿ ಅಂತ. ಅವಾಗ ಅಲೆಗಳು ಬಂದು ಬೋಟ್ ಮುಡುಕ್ತಾ ಇದೆ, ನಿನ್ಗೆ ಈಜ್ ಬರುತ್ತಾ ಅಂದ್ರೆ ಬರಲ್ಲ ಅಂತ ಅವನು ಕೇಳ್ತಾನೆ. ಯಾರು ಯಾವ್ದೋ ಒಂದು ದೊಡ್ಡ ಯೂನಿವರ್ಸಿಟಿಯಲ್ಲಿ ದೊಡ್ಡ ಪದವಿ ಪಡ್ಕೊಂಡು ವಾಪಸ್ ಊರಿಗೆ ಬರ್ತಾ ಇರ್ತಾನೆ ಅವನು ನೋಡಿ. ದೊಡ್ಡ ಪದವಿಗಳೆಲ್ಲ ಪಡ್ಕೊಂಡು ಬಂದಿರ್ತಾನೆ. ಅವನ್ ಬೋಟ್ ಮ್ಯಾನ್ ಕೇಳ್ತಾನೆ ನೋಡಿ, ನಿನಗೆ ಅದು ಗೊತ್ತಾ, ಇದು ಗೊತ್ತಾ? ಅವನು ಕೇಳ್ತಾನೆ, ನಿನಗೆ ಜೀವಶಾಸ್ತ್ರ ಬಯಾಲಜಿ ಗೊತ್ತಾ, ನಿನಗೆ ರಾಸಾಯನಿಕ ಶಾಸ್ತ್ರ ಕೆಮಿಸ್ಟ್ರಿ ಗೊತ್ತಾ, ನಿನ್ಗೆ ಭೌತಶಾಸ್ತ್ರ ಫಿಸಿಕ್ಸ್ ಗೊತ್ತಾ ನೋಡಿ, ಆಕಾಶದಲ್ಲಿ ಇರುವಂತ ಪ್ಲಾನೆಟ್ಸ್ ಬಗ್ಗೆ ಗೊತ್ತಾ ನಿಂಗೆ ನೋಡಿ. ಹಿಂಗೆಲ್ಲ ಏನೇನೋ ಕೇಳ್ತಿರ್ತಾನೆ. ಪಾಪ ಈ ಬೋಟ್ ಮ್ಯಾನ್, ಇಲ್ಲ ಬುದ್ಧಿ ನನಗೆಲ್ಲ ಗೊತ್ತಿಲ್ಲ, ಗೊತ್ತಿಲ್ಲ ಅನ್ಕೊಂಡು ಬಂದಿರ್ತಾನೆ. ಇವನ್ ಕೇಳ್ತಾನೆ, ನಿನ್ಗೆ ಸ್ವತಂತ್ರ ಹೋರಾಟದ ಇತಿಹಾಸ ಗೊತ್ತಿಲ್ಲ ಅಂದ್ ಎಲ್ಲಕ್ಕೂ ನೀನೊಬ್ಬ ವೇಸ್ಟ್, ನೀನ್ ಏನಕ್ಕೂ ಪ್ರಯೋಜನ ಇಲ್ಲ, ವೇಸ್ಟ್, ನಿನ್ ಲೈಫೇ ಹಾಳು ಮಾಡ್ಕೊತಿದ್ಯಾ, ನಿನ್ಗೆ ಏನು ಗೊತ್ತಿಲ್ಲ ಅನ್ಕೊಂಡ್ ಬರ್ತಿರ್ತಾನೆ ನೋಡಿ. ಕೊನೆಯಲ್ಲಿ ನೋಡಿ ಆ ಬೋಟ್ ಮುಳುಗೋಗುವಂತ ಒಂದು ಗತಿಗೆ ಬಂದ್ಬಿಡುತ್ತೆ, ದುರದೃಷ್ಟಕರ ನೋಡಿ. ಆತ ದೋಣಿ ನಡೆಸಿದ್ದವನು ಈತನ ಕೇಳ್ತಾನೆ,
ಬುದ್ಧಿ ನಿಮ್ಗೆ ಈಜು ಗೊತ್ತಾ ಅಂತ ಇವನಿಗೆ ಗೊತ್ತಿಲ್ಲ. ನೋಡಿ, ಹಾಗಿದ್ರೆ ನೀವು ಓದಿದ್ದೆಲ್ಲ ವೇಸ್ಟು ನೋಡಿ ಅಂತ ಹೇಳಿ, ನನ್ಗೆ ಈಜು ಬರುತ್ತೆ, ನಾನು ಬದುಕೊಂಡು ಉಳ್ಕೊಂತೀನಿ, ನಿಮ್ಮ ನೋಡಿ ಆತನ ಏನು ಪದವಿಗಳಿದಾವಲ್ಲ ಅವು ಯಾವ ರಕ್ಷಣೆಗೆ ಬರೋದಿಲ್ಲ ಅವನಿಗೆ. ನೋಡಿ ಅವನು ಮುಳುಗೋಗ್ತಾನೆ. ನೋಡಿ ಇವನು ದೋಣಿ ನಡೆಸೋನು ಯಾರಿರ್ತಾನೆ ನೋಡಿ ಅವನು ಬದುಕೊಂಡು ಉದ್ಧಾರ ಆಗ್ತಾನೆ. ನೋಡಿ ಹಂಗೆ ನಮ್ಮ ಬದುಕಲ್ಲೂ ಕೂಡ ನೋಡಿ ನೀವು ನೋಡಿ ಇರೋರು ಯಾರ್ಯಾರೋ ಏನೇನೋ ಆಗಿರ್ಬೋದು. ನೋಡಿ ಕೆಲವರು ಬಹಳ ಸರಳ ನೋಡಿ ಬಹಳ ವಿನಮ್ರ ನೋಡಿ ಒಂದು ಜೀವನದಲ್ಲಿ ನಡೆಸ್ತಿರ್ಬೋದು. ಕೆಲವರು ನೀವು ಯಾರಿದ್ದೀರೋ ಇಲ್ಲಿ ನೀವೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರುಗಳು ಇರ್ಬೋದು, ದೊಡ್ಡ ದೊಡ್ಡ ಪಾಂಡಿತ್ಯಗಳನ್ನೆಲ್ಲ ಪಡ್ಕೊಂಡಿರೋರಾಗಿರ್ಬೋದು, ಅಧಿಕಾರ ಎಲ್ಲ ಪಡ್ಕೊಂಡವರಾಗಿರ್ಬೋದು. ಈ ಜ್ಞಾನ, ಈ ಅಂಶ, ಈ ತಿಳುವಳಿಕೆ ಇದನ್ನ ಪಡ್ಕೊಂಡ್ರೇನೇ ಬುದ್ಧಿವಂತರು. ನೋಡಿ ಈ ಇರುವಂತ ಸಮಸ್ಯೆಗಳಿಗೆ ನಮ್ಗೆಲ್ಲರಿಗೂ ಹೊರಗಡೆ ಬರೋಕ್ಕೆ ಏನಾದ್ರೂ ಒಂದು ದಾರಿ ಇದೆ ಅಂದ್ರೆ ನೋಡಿ ಇವುಗಳನ್ನೆಲ್ಲ ತಿಳ್ಕೊಂಡು ಅರ್ಜುನನ್ಗೆ ಈಗ 73ನೇ ಶ್ಲೋಕದಲ್ಲಿ ಅನುಭವ ಆಗುತ್ತಲ್ಲ. ನೋಡಿ 73ನೇ ಶ್ಲೋಕ ಇದೇ ಅಧ್ಯಾಯ. ಏನು? ಅರ್ಜುನ ಉವಾಚ, ಅರ್ಜುನ ಹೀಗೆ ಹೇಳಿದನು, ಶ್ರೀ ಕೃಷ್ಣ ಅಚ್ಯುತನೇ, ನನ್ನ ಮೋಹವು ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದಿದ್ದೇನೆ. ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ. ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದೆ. ನೋಡಿ ಇದು ಬುದ್ಧಿವಂತರು. ನೋಡಿ ಅವ್ರಿಗೇನು ಸಂದೇಹ ಇರೋದಿಲ್ಲ. ನೋಡಿ ಗೊಂದಲ ಏನ್ ಮಾಡ್ಬೇಕು ಏನ್ ಮಾಡಬಾರ್ದಂತ ನೋಡಿ ಸ್ಪಷ್ಟತೆ ಇರುತ್ತೆ. ನೋಡಿ ಹಿಂದಿನ ಶ್ಲೋಕದಲ್ಲಿ ಹೇಳಿದಂಗೆ ನ್ಯಾಯ ಅಥವಾ ಅನ್ಯಾಯದ ಕರ್ಮಕ್ಕೆ ಈ 5 ಅಂಶಗಳು ಕಾರಣ ಅಂತ. ನೋಡಿ ಹಂಗಾಗಿ ವಸ್ತುಸ್ಥಿತಿನ ಸರಿಯಾಗಿ ಕಾಣೋದಕ್ಕೆ ಆಗತ್ತೆ. ಕೆಲವ್ರಿಗಾಗತ್ತೆ, ಕೆಲವ್ರಿಗಾಗಲ್ಲ. ನೋಡಿ ಹಂಗಾಗಿ ನಮ್ಮ ಹಿನ್ನೆಲೆ ಪೂರ್ವ ಪರ ಏನೇ ಇರ್ಬೋದು, ಇವತ್ತಿನ ಶ್ಲೋಕ, ನಿನ್ನೆ ಶ್ಲೋಕ, ಮೊನ್ನೆ ಶ್ಲೋಕ ನೋಡಿ ಈ ಅಧ್ಯಾಯ ಅರ್ಜುನನ ಪ್ರಶ್ನೆ. ನೋಡಿ ಅರ್ಜುನನ ಪ್ರಶ್ನೆ ಏನಾಗಿತ್ತು ಈ ಅಧ್ಯಾಯದಲ್ಲಿ? ಅರ್ಜುನ ಉವಾಚ ಮಹಾಬಾಹುವೆ. ನೋಡಿ ಅರ್ಜುನನು ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ನೋಡಿ ತ್ಯಾಗ ಸನ್ಯಾಸಗಳ ಬಗ್ಗೆ ಪ್ರಶ್ನೆ ಕೇಳಿದ್ದು ನೋಡಿ ಅದ್ರ ಚರ್ಚೆ 12ನೇ ಶ್ಲೋಕದವರೆಗೂ ಆಯ್ತು. ಈಗ 13, 14ರಲ್ಲಿ ಒಂದು ತಿರುವು ಪಡ್ಕೊಳ್ತಾ ಇದೆ ಅದು. ನೋಡಿ ವೇದಾಂತ ಪ್ರಕಾರ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ. ನೋಡಿ ಅವನ್ನು ನನ್ನಿಂದ ತಿಳಿದೆವು. ನೋಡಿ ತ್ಯಾಗ ಸನ್ಯಾಸ ಮಾಡ್ಬೇಕಂದ್ರೆ ನೋಡಿ ಯಾವುದು ನಾನ್ ಮಾಡೋದು, ಯಾವುದು ನನ್ನ ವಶದಲ್ಲಿಲ್ಲ ಅನ್ನುವಂಥದ್ದು ಕೂಡ ಅರ್ಥ ಆಗ್ಬೇಕಲ್ವಾ. ನೋಡಿ ಇವತ್ತು ಅಮೆರಿಕ ಪ್ರೆಸಿಡೆಂಟ್ ಟ್ರಂಪ್ ಏನೇನೋ ನಿರ್ಧಾರಗಳು ಏನೇನೋ ಮಾಡ್ತಿದ್ದಾನೆ. ನೋಡಿ ಇದಕ್ಕೆ ನಾನೇನಾದ್ರೂ ಮಾಡಕ್ಕಾಗತ್ತಾ? ಮುರಾರಿ ಮಾಧವದಾಸ ಬೆಂಗಳೂರಲ್ಲಿ ವರ್ಮವಾಗರದಲ್ಲಿ ಕೂಡ ಟ್ರಂಪ್ ಮಾಡ್ತಿರುವಂತ ಕಾನೂನು ನಿಯಮಗಳನ್ನ ನನ್ನ ಕೈಯಲ್ಲಿ ಏನಾದ್ರೂ ಮಾಡಕ್ಕಾಗತ್ತಾ ಹೇಳಿ ನೋಡೋಣ? ಆಗೋದಿಲ್ಲ. ನೋಡಿ ಉಕ್ರೇನ್ ರಷ್ಯಾ ಯುದ್ಧ ನಡೀತಾ ಇದೆ, ನಾನೇನಾದ್ರೂ ಹೋಗಿ ತಡಿಬೋದಾ ಅಲ್ಲಿ? ಆಗೋದಿಲ್ಲ. ನೋಡಿ ಹಿಂಗೆ ನೋಡಿ ಇವತ್ತು ನಮ್ಮನೆ ಅಡಿಗೆ ಏನೋ ಒಂದು ನೋಡಿ ಒಂದು ಆಗತ್ತೆ ನೋಡಿ, ಅದನ್ನ ತಿನ್ನೋದು ನೋಡಿ, ಅದನ್ನ ಅಡ್ಗೆ ಏನಾಗ್ಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡ್ಬೋದಾ? ನೀವು ನಿರ್ಧಾರ ಮಾಡ್ಬೋದಾ ನಿಮ್ಮ ಮನೆಯಲ್ಲಿ? ಮಾಡ್ಬೋದು ಪ್ರಭು, ಅದು ಮಾಡ್ಬೋದು. ನಮ್ ಚೌಕಟ್ಟಿನಲ್ಲೇ ಪ್ರಭು ನಮ್ಗೆಲ್ಲ. ನೋಡಿ ನಾವು ನೋಡ್ಕೋಬೇಕು ನಮ್ಮ ಬಗ್ಗೆ. ಈಗ ನನ್ಗೆ ನೋಡಿ ಮಾನಸಿಕನಾಗಿ ನಾನು ಅಳ್ತಾ ಕೂತ್ಕೊಂಡ್ರೆ ಆ ಟ್ರಂಪ್ ನೋಡಿ ಏನೋ H1B ನೋಡಿ ವೀಸಾಗಳಿಗೆ ನೋಡಿ 84 ಲಕ್ಷ ನೋಡಿ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾನೆ. ಈಗ ನಾನು ಹತ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮನೇಲಿ ಅವನು ಬದಲಾಯಿಸ್ತಾನ? ಇವತ್ತು ನಾಷ್ಟೇ ಬಿಟ್ಬಿಟ್ರೆ ಬದಲಾಯಿಸ್ತಾನ ಅವನು? ಅವನಿಗೆ ಗೊತ್ತೂ ಆಗಲ್ಲ ಪ್ರಭು. ಇದೇ ಮುಖ್ಯವಾದ ವಿಷಯ. ನೋಡಿ ಕೆಲವು ನಮ್ಮ ಪರಿಮಿತಿ ಒಳಗಡೆ ನೋಡಿ ಬರುತ್ತೆ, ಕೆಲವು ನಮಗೆ ಮೀರಿದಿರ್ತವೆ. ಯಾವುದು ನಮ್ಮ ಪರಿಮಿತಿ ಒಳಗಡೆ ನಮಗ್ ಸಾಧ್ಯನೋ ನೋಡಿ 5 ಅಂಶಗಳಲ್ಲಿ ವಿಶೇಷವಾಗಿ ನೋಡಿ ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡಿ ಚಿಂತಿಸ್ಬೇಕು ಹೊರತು ನೋಡಿ ಏನು ಮಾಡಕ್ಕಾಗಲ್ಲ. ನೋಡಿ ನಿನ್ನೆ ಗ್ರಹಣ ಆಯ್ತು ನೋಡಿ, ಸೂರ್ಯಗ್ರಹಣ, ಕೇತುಗ್ರಸ್ತ ಸೂರ್ಯಗ್ರಹಣ. ಅದನ್ನ ನನ್ನ ಕೈಯಲ್ಲಿ ತಡಿಯಕ್ಕಾಗತ್ತಾ? ಆಗೋದನ್ನ ತಡಿಯಕ್ಕಾಗತ್ತಾ? ಆಗೋದಿಲ್ಲ.
ಈಗ ಬುದ್ಧಿವಂತರಾದವ್ರು ಏನ್ ಮಾಡ್ಬೇಕೀಗ? ಯಾವುದು ಅವ್ರ ಮಿತಿಯಲ್ಲಿ ಅವ್ರಿಗೆ ಏನು ಕಾರ್ಯ ಸಾಧ್ಯ ಆಗುತ್ತೋ ಅದನ್ನ ಪ್ರಯತ್ನ ಮಾಡಿ ಆ ಆ ಒಂದು ಹಂತದಲ್ಲಿ ಏನನ್ನ ಸರಿಪಡಿಸ್ಕೋಬೇಕು, ಏನು ನ್ಯಾಯ ಏನು ಅನ್ಯಾಯದ ಕರ್ಮ, ನೋಡಿ ಏನ್ ಮಾಡಿದ್ರೆ ಏನ್ ನನಗೇನಾಗತ್ತೆ ಅನ್ನೋಂಥದ್ದನ್ನ ಸರಿಯಾಗಿ ಚಿಂತನೆ ಮಾಡಿ ಯೋಚಿಸಿ ಬುದ್ಧಿವಂತರಾಗಿ ನೋಡಿ ವಸ್ತುಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ನೋಡಿ ನನ್ನ ಹಂತದಲ್ಲಿ ನಾನೇನ್ ಮಾಡ್ಬೋದು ಅಂತ ನಾನ್ ಮಾಡ್ಬೋದು. ನನ್ನ ಕೈಯಲ್ಲಿ ಮೀರಿದ್ದಗಳ ಬಗ್ಗೆ ಚಿಂತನೆ ಮಾಡ್ಕೊಂಡು ಅಳ್ತಾ ಕೂತ್ಕೊಂಡು ನೋಡಿ ಮಾನಸಿಕವಾಗಿ ದುಃಖ ಹಿಂಗೆಲ್ಲ ಮಾಡ್ಕೊಂಡಿರಕ್ಕಾಗತ್ತಾ? ಆಗೋದಿಲ್ಲ ನೋಡಿ, ಆಗೋದೇ ಇಲ್ಲ. ಇವಾಗ ಏನ್ ಮಾಡ್ಬೇಕೀಗ? ನೋಡಿ ಈ ತರದ್ ಯೋಚನೆ ಮಾಡ್ಬಿಟ್ರೆ ನಾವು ನಿರಾಳ ಆಗ್ತೀವಿ. ನೋಡಿ ಕೆಲವೆಲ್ಲನೂ ನಮ್ಮ ಕೈಯಲ್ಲಿ ನೋಡಿ ನಮ್ಮ ಒಂದು ಪ್ರಯತ್ನದಿಂದ ಮೀರಿರ್ತವೆ, ನಾವೇನು ಮಾಡಕ್ ಆಗಲ್ಲ ಕೆಲವು. ಹೌದಾ? ಹೌದು ಪ್ರಭು. ನೋಡಿ ಕೆಲವೊಂದು ನಮ್ಮ ವ್ಯಾಪ್ತಿಗೆ ಬರುತ್ತೆ. ನೋಡಿ ಇವತ್ತೇನು ನಾಷ್ಟ ಮಾಡ್ಬೇಕು, ಅಡುಗೆ ಮಾಡ್ಬೇಕು, ನೋಡಿ ಯಾವ ಬಟ್ಟೆ ಹಾಕೋಬೇಕು, ನೋಡಿ ನನ್ನ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ, ಹೆಂಗೆ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು, ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕು, ನೋಡಿ ಇದೆಲ್ಲ ನನ್ನ ಕೈಯಲ್ಲಿ ಇರುತ್ತೋ ಇರಲ್ವೋ? ಇರುತ್ತೆ ಪ್ರಭು. ಈಗ ನನ್ನ ಮಾತು ನನ್ನ ನಿಯಂತ್ರಣದಲ್ಲಿ ಇರ್ಬೇಕೋ ಇರಬಾರ್ದು? ನಾನೀಗ ನಿಮ್ ಜೊತೆ ಮಾತಾಡ್ತೀನಿ, ಇರ್ಬೇಕು ಪ್ರಭು, ಇರ್ಬೇಕು. ನೋಡಿ ನನಗೆ ನೋಡಿ ಅದನ್ನೇ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ದೇಹ ಮನಸ್ಸು ಮಾತು. ನೋಡಿ ಕೆಲವರು ನೋಡಿ ಹಿಂಗೆ ಮಾತು ಎಲ್ಲಿಂದ ನಮ್ಮ ನಿಯಂತ್ರಣ ಬರುತ್ತೆ ಅಂದ್ರೆ ನೋಡಿ ನಮ್ಮ ಇಂದ್ರಿಯಗಳು, ನಮ್ಮ ಮಾತು, ನಮ್ಮ ಮನಸ್ಸು, ನಮ್ಮ ದೇಹ, ಇವುಗಳು ವಸ್ತುಸ್ಥಿತಿ ನಾವು ಅರ್ಥ ಮಾಡಿಕೊಂಡು ಸ್ವಲ್ಪ ಬುದ್ಧಿವಂತರಾಗಿ ಯಾವುದನ್ನ ಎಲ್ಲಿ ತೊಡಗಿಸ್ಬೇಕು. ನೋಡಿ ಹಿಂದಿನ ಶ್ಲೋಕದಲ್ಲೆಲ್ಲ ಹೇಳ್ತಾರಲ್ವಾ, ನಮ್ಮ ವಿವಿಧ ಪ್ರಯತ್ನ, ನಮ್ಮ ಇಂದ್ರಿಯಗಳು, ನೋಡಿ ನಮ್ಮ ದೇಹ, ನೋಡಿ ನಮ್ಮ ಮನಸ್ಸು, ನಮ್ಮ ಮಾತು, ನೋಡಿ ಇವುಗಳನ್ನ ಹೆಂಗೆ ನಾವು ಎಲ್ಲಿ ತೊಡಗಿಸ್ಕೋತೀವಿ ಅನ್ನುವಂಥದ್ದು ನಮ್ಗೆ ಏನು ಅವಕಾಶ ಆಯ್ಕೆ ಇದೆಯೋ ಅದರ ಬಗ್ಗೆ ನಾವು ಏನ್ ಮಾಡ್ಬೇಕು, ಯಾವಾಗ ಏನ್ ಮಾಡ್ಬೋದು. ಕೆಲವನ್ನೆಲ್ಲ ನಾವು ಏನು ಮಾಡಕ್ಕಾಗಲ್ಲ. ಅನುಕಂಪ ತೋರಿಸ್ಬೋದು ಅಷ್ಟೇ, ಅಯ್ಯೋ ಪಾಪ ಅಂತ ಹೇಳ್ಬೋದು. ಹೌದಾ? ಅಷ್ಟೇ ಅಲ್ವಾ? ಅಯ್ಯೋ ಪಾಪ ಅಂತ ಹೇಳ್ಬೋದು, ಅನುಕಂಪ ಪಡ್ಬೋದು ಅಷ್ಟೇ. ಕೆಲವೊಂದು ಮಿತಿಗಳಿರ್ತವೆ ನಮ್ಗೆ, ಎಲ್ಲವನ್ನು ನಾನು ಬದಲಾಯಿಸಕ್ ಆಗೋದಿಲ್ಲ. ನನಗೇನು ಸಾಧ್ಯ ಪರಿಮಿತಿ ಇದೆಯೋ ಅದರಲ್ಲಿ ಮಾಡ್ಬೋದು. ಅದು ಕೂಡ ಹಿಂದಿನ ಶ್ಲೋಕದಲ್ಲಿ ಹೇಳ್ತಿದ್ದಾರೆ, ನ್ಯಾಯ ಅಥವಾ ಅನ್ಯಾಯದ ಕರ್ಮಕ್ಕೆ 5 ಅಂಶಗಳ ಕಾರಣ ಅಂತ ಹೇಳ್ತಿದ್ದಾರೆ. ನೋಡಿ ಇದನ್ನೆಲ್ಲ ಪರಿಗಣಿಸಿದವನು ಯಾರು, ವಸ್ತುಸ್ಥಿತಿಯನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೊತಾನೆ ಅವನು ಬುದ್ಧಿವಂತನಾಗ್ತಾನೆ, ನಿಶ್ಚಯವಾಗಿ ಬುದ್ಧಿವಂತನಾಗ್ತಾನೆ. ಹಂಗಾಗಿ ಈ ಶ್ಲೋಕ, ಹಿಂದಿನ ಶ್ಲೋಕ, ಅದ್ರ ಹಿಂದಿನ ಶ್ಲೋಕ, ಇವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅನುಸರಿಸಕ್ಕೆ ಯಾರು ನೋಡಿ ಪ್ರಯತ್ನ ಮಾಡ್ತಾರೋ ಅವರು ಬುದ್ಧಿವಂತರು. ನೋಡಿ ಬಾಕಿಯವ್ರಿಗೆ ಏನೇನೋ ಪದವಿಗಳು ನೋಡಿ ಅವರು ಎಲ್ಲ ಇರ್ಬೋದು, ಆದ್ರೆ ಅದೇನು ಉಪಯೋಗ ಇಲ್ಲ. ನೋಡಿ ಅವಾಗ್ಲೇ ಬೋಟಲ್ಲಿ ಹೋಗ್ತಿದ್ದವನ ಬಗ್ಗೆ ನಾವು ಚರ್ಚೆ ಮಾಡಿದ್ವಲ್ವಾ. ನೋಡಿ ಬುದ್ಧಿವಂತನು ಅಂದ್ರೆ ನೋಡ್ರಿ ಹಂಗೆ, ನೋಡಿ ಹಿಂಗೆ ಬುದ್ಧಿವಂತ ಅಂದ್ರೆ ಯಾರು ಅಂತ ನೋಡಿ ಇಲ್ಲಿ ಕೃಷ್ಣ ನೋಡಿ ಅದಕ್ಕೆ ನೋಡಿ ಅರ್ಥ ಗ್ರಹಿಕೆಯನ್ನ ಕೊಡ್ತಿರೋದು. ನಿಜವಾಗಿಯೂ ಬುದ್ಧಿವಂತ ಯಾರು, ಯಾರಲ್ಲ, ನೋಡಿ ಇದನ್ನೇ ವಿವೇಚನಾ ಶಕ್ತಿ ಅಂತ ಹೇಳೋದು. ನೋಡಿ ನೀವು ನೋಡಿ ನಾವೆಲ್ಲ ಈಗ ಏನೋ ಓದಿ ಎಲ್ಲಾನು ಗ್ರಹಿಸ್ಕೊಂಡಿರ್ತೀವಿ, ಗ್ರಹಣ ಶಕ್ತಿ. ಈಗ ಅದನ್ನ ಧಾರಣೆ ಮಾಡಿ ಜ್ಞಾಪಕ ಹಂಗೇ ಧಾರಣೆ ಇಟ್ಕೊಂಡಿರ್ತೀವಿ, ಅದು ಬೇಕಾದಾಗ ಸ್ಮರಣೆಯನ್ನು ಕೂಡ ಮಾಡ್ಕೋತೀವಿ. ನೋಡಿ ಗ್ರಹಣ ಶಕ್ತಿ, ಧಾರಣ ಶಕ್ತಿ, ಸ್ಮರಣ ಶಕ್ತಿ. ಈಗ ಎಲ್ಲ ಆಯ್ತು, ಈಗ ಯಾವ್ದನ್ನ ಯಾವ ಸಂದರ್ಭದಲ್ಲಿ ಹೇಗ್ ಬಳಸ್ಕೋಬೇಕಪ್ಪ ಅಂತೇಳಿ ಒಂದು ವಿವೇಚನಾ ಶಕ್ತಿ ಅಂತ ಕೂಡ ಕೊಟ್ಟಿರ್ತಾನೆ ಭಗವಂತ. ನೋಡಿ ನಮ್ಗೆ ನಾವು ಕೇಳಿರ್ತೀವಿ, ಜ್ಞಾಪಕ ಇಟ್ಕೊಂಡಿರ್ತೀವಿ, ಜ್ಞಾಪಿಸ್ಕೊಂತೀವಿ, ಸ್ಮರಣೆ ಕೂಡ ಬರುತ್ತೆ, ಆದ್ರೆ ವಿವೇಚನಾ ಶಕ್ತಿ ಬಳಸಲ್ಲ. ಉಪಯೋಗ ಆಗತ್ತಾ? ಆಗೋದಿಲ್ಲ. ನೋಡಿ ಅದಕ್ಕೇನೆ ಬುದ್ಧಿವಂತರಿಗೆ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಹೇಳೋದು ವಿವೇಕಿ ಅಂತ ಹೇಳ್ತಾರೆ. ನೋಡಿ ಆತನ ವಿರುದ್ಧವಾದದ್ದು ಅವಿವೇಕಿ ಅಂತ ಹೇಳ್ತಾರೆ. ಕೇಳಿದಿರ ಈ ತರ? ಅವಿವೇಕಿ ಬೈತಾರೆ. ಅಪೋಸಿಟ್ ವರ್ಡ್ ಪ್ರಭು, ವಿರುದ್ಧ ಪದ. ನೋಡಿ ಹಿಂಗೆ
ತಮಿಳಲ್ಲಿ ಕೆಲವು ಸತಿ ತಮಿಳ್ನಾಡಲ್ಲಿ ಬೈಯೋರು, ಏ ಅರಿವುಗೆಟ್ಟವನೇ ಅಂತ ಬೈಯೋರು. ಕೇಳಿದ್ದೀರಾ ಈ ತರ? ಹೌದು ಪ್ರಭು, ಇನ್ನ ಅರಿವುಗೆಟ್ಟ ಕೆಟ್ಟದಾಗೆ ಬೈತಾರೆ ಅದನ್ನೆಲ್ಲ. ಅರಿವುಗೆಟ್ಟವನೇ ಅದನ್ನು ಕೇಳಕ್ಕೆ ಹರಿಗೆಟ್ಟ ಅದು ನಾಯಿ ಅಂತಾರೆ ಪ್ರಭು. ಹರಿಗೆಟ್ಟ ನಾಯಿ ಅಂತಾರೆ ಪ್ರಭು. ಅದೇ ಹಂಗೆ ನೋಡಿ, ಹಂಗೆ ಬುದ್ಧಿ ಕಳ್ಕೊಂಡು ನೋಡಿ, ವಿವೇಚನಾ ಶಕ್ತಿಯನ್ನ ಕಳ್ಕೊಂಡು ಹೆಂಗೆಂಗೋ ಆಡಿದ್ರೆ ನೋಡ್ರಿ, ಹಿಂಗೆ ಬೈಯೋದು, ಅರಿವುಗೆಟ್ಟವನೇ, ನೋಡಿ ನೋಡಿ ಬುದ್ಧಿ ಕೆಟ್ಟವನು ಅಂತ, ನೋಡಿ ಬುದ್ಧಿಹೀನ, ದಡ್ಡ ಅಂತ ಹೇಳೋದಕ್ಕೆ ಹಿಂಗೆ ಹೇಳೋದು. ಹಂಗೆ ವಸ್ತು ಸ್ಥಿತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಸರಿಯಾಗಿ ನಡ್ಕೊಂಡ್ರೆ ನೋಡಿ ಬದುಕು ಚೆನ್ನಾಗಿರುತ್ತೆ. ನೋಡಿ ಅದು ವಿಶೇಷವಾಗಿ ನೋಡಿ ಕೃಷ್ಣ ಪ್ರಜ್ಞೆಯಲ್ಲಿ ಬದುಕೋದು. ನೋಡಿ ಮುಂದಿನ ಬದುಕು ಜಗತ್ತೆಲ್ಲ ಚೆನ್ನಾಗಿರುತ್ತೆ. ಅದನ್ನೇ ಭಾವಾರ್ಥದಲ್ಲಿ ಹೇಳ್ತಿದ್ದಾರೆ. ಪರಮಾತ್ಮನು ಮಿತ್ರನಾಗಿ ಒಳಗಡೆ ಕುಳಿತು ತನ್ನ ಅಂದ್ರೆ ಮನುಷ್ಯನ ಕರ್ಮಗಳನ್ನು ನಿರ್ವಹಿಸುತ್ತಿದ್ದಾನೆ ಎನ್ನುವುದನ್ನು ಮೂರ್ಖನು ಅರ್ಥ ಮಾಡಿಕೊಳ್ಳಲಾರ. ಮೂರ್ಖನಿಗೆ ಅರ್ಥ ಆಗಲ್ಲ ಇವೆಲ್ಲ. ನೋಡಿ ಆವಾಗಲೇ ಹೇಳಿದ್ವಲ್ಲ, ಮಕ್ಕಳಿಗೆ ಅರ್ಥ ಆಗಲ್ಲ. ನೀವೇ ನೋಡಿ, ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ಬಹಳಷ್ಟು ವಿಷಯಗಳು ಅರ್ಥನೇ ಆಗಿರೋದಿಲ್ಲ. ಆಮೇಲೆ ನಾವು ಕೂಡ ಬಾಲ್ಯದಲ್ಲಿದ್ದ ಕೆಲವೊಂದು ಅರ್ಥ ಆಗಿರ್ಲಿಲ್ಲ. ಪ್ರೌಢಾವಸ್ಥೆಗೆ ಬಂದಾಗ ನಮಗೆ ಸ್ವಲ್ಪ ಕೆಲವೆಲ್ಲ ಅರ್ಥ ಆಗ್ತಾ ಬರ್ತಾ ಇದೆ. ಹೌದಾ ಇಲ್ವೋ? ಬೇಬೀಸ್ ಆಗಿದ್ದಾಗ ನಮ್ಗೆ ನಾವು ಏನೆಲ್ಲ ಅನ್ಕೊಂಡಿದ್ವಿ ಗೊತ್ತಾ? ಯಾರಾದ್ರೂ ಏನಾದ್ರು ಜ್ಞಾಪಕ ಇದೆಯಾ? ಹೌದು ಪ್ರಭು, ನಾನ್ ಚಿಕ್ಕವಳಿರುವಾಗ ಪಿಕ್ಚರ್ ನೋಡಿದಾಗ ಅದ್ರಲ್ಲಿ ಅವ್ರು ಸತ್ತೋಗಿದಾರಲ್ಲ, ಮತ್ತೆ ಹಿಂಗ್ ಇನ್ನೊಂದ್ ಪಿಕ್ಚರ್ ಮಾಡಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾವು ತೋಟಗಳಲ್ಲಿ ಬದಾನ ಹತ್ಬಿಟ್ಟು ನಾವು ನಾನೇ ಮಿಲ್ಟ್ರಿ ಅಂತ ಹೇಳೆಲ್ಲ ಕನ್ಸ್ಕೊಂತ ಇದ್ವಿ. ಹೌದು ನೋಡಿ, ಹಿಂಗೆ ನೋಡಿ ಫಿಲಂ ನೋಡಕ್ ಹೋಗಿ ಎಷ್ಟು ಜನ ಹತ್ತಿರ್ತಿರಲ್ವಾ. ನೋಡಿ ರಾಜ್ಕುಮಾರ್ ಫಿಲಮ್ಮು ನೋಡೋದು, ಯಾವ್ದೋ ಫಿಲಮ್ಮು ಕಸ್ತೂರಿ ನಿವಾಸ. ಥಿಯೇಟರ್ ಹೋಗೋರೆಲ್ಲ ಹತ್ಕೊಂಡ್ ಬರೋದೆ, ಯಾಕೆ ಅದ್ರಲ್ಲಿ ಸತ್ತೋಗ್ತಾನೆ ರಾಜ್ಕುಮಾರ್ ಅಲ್ವಾ. ನೋಡಿ ಅವ್ನ್ ಸತ್ತೋದನ್ ಮತ್ತೆ ಹಿಂಗೆ ಇನ್ನೊಂದ್ಸತಿ ನೋಡಿ ಹಿಂಗೆ ಮುಗ್ಧತೆ ಇರುತ್ತೆ ನೋಡಿ. ಆಮೇಲೆ ಆ ವಯಸ್ಸಾದಂಗೆಲ್ಲ ಬುದ್ಧಿ ಬರುತ್ತೆ ನೋಡಿ. ಆಮೇಲೆ ನಮಗೆ ಅಯ್ಯೋ ನಾನು ಹಿಂಗೆಲ್ಲ ಇದ್ದೆ ಅಂತ ಅನ್ಸುತ್ತೆ. ನಾನು ಹಿಂಗ ಅನ್ಕೊಂಬಿಟ್ಟಿದ್ದೆ. ನೋಡಿ ಆ ಕಾರ್ಟೂನ್ ನಡೀತಾ ಇದ್ರೆ ಟಿವಿ ಸ್ಕ್ರೀನ್ ತೆಗೆದು ಅದ್ರ ಒಳಗಡೆ ಹೋಗ್ಬಿಡೋಣ ಅನಿಸ್ತಾ ಇತ್ತು ನೋಡಿ. ಆ ಜಂಗಲ್ ಬುಕ್ ಅಂತ ಒಂದು ಬರ್ತಿತ್ತು, ಸೀನುಗಳು ಎಷ್ಟು ಚೆನ್ನಾಗಿರ್ತಿತ್ತು ನೋಡಿ. ಹಿಂಗೆ ರಾಮಾಯಣ ಮಹಾಭಾರತ ನೋಡ್ತಾ ಇದ್ರೆ ನೋಡ, ಸ್ಕ್ರೀನ್ ಅದ್ರೊಳಗಡೆ ಹೋಗ್ಬಿಡೋದು ಅನಿಸ್ತಿತ್ತು. ಮತ್ತೆ ಪ್ರಭು, ಕೃಷ್ಣ ಬುಕ್ ಓದುವಾಗ ಕೂಡ ಅವ್ರದ್ದು ಲೀಲೆಗಳು ಕೇಳ್ತಾ ಇದ್ರೆ ನಾವು ಅವರಲ್ಲಿ ಒಂದಾಗಿದ್ವೇನೋ ಅನ್ನಿಸ್ತಾ ಇರುತ್ತೆ ನಮ್ಗೆ. ನೋಡಿ ಹಿಂಗೆ ನೋಡಿ ಈ ಮುಗ್ಧತೆ ಅಂದ್ರೆ ಏನಂದ್ರೆ ಬುದ್ಧಿ ಇಲ್ಲದೆ ಇರೋದು ಅಂತಾನೆ ಅಷ್ಟೇನೆ. ನೋಡಿ ಬುದ್ಧಿವಂತನಲ್ಲ ನೋಡಿ. ಈ ತರದ್ದು ಏನೇನೋ ಯೋಚನೆ ಮಾಡಿ ಇರ್ತೀವಿ. ಪ್ರೌಢಾವಸ್ಥೆ ಬರ್ತಾ ನೋಡಿ ಈ ತರದ್ದು ಭಗವದ್ಗೀತೆ, ಭಾಗವತಂ ನೋಡಿ ಇವುಗಳನ್ನೆಲ್ಲ ಓದ್ತಾ ನಮಗೆ ನೋಡಿ ಇವೆಲ್ಲ ತಿಳ್ಕೊಳ್ಳುವಂತ ಒಂದು ಅವಕಾಶ, ಗ್ರಹಣ ಶಕ್ತಿ ನೋಡಿ. ಇವೆಲ್ಲವನ್ನ ಗ್ರಹಿಸ್ಕೊಂಡು ಅವನ್ನೆಲ್ಲ ಧಾರಣೆ ಮಾಡ್ಕೊಂಡು ಸ್ಮರಣೆ ಅವಾಗ ಸ್ಮರಣೆ ಮಾಡ್ತಾ ನೋಡಿ, ಅವಾಗ ಸ್ಮರಣೆ ಮಾಡ್ಕೋತಾ ಇರ್ಬೇಕು. ಕೃಷ್ಣನ ಲೀಲೆಗಳನ್ನ ನೋಡಿ, ಕೃಷ್ಣನ ರೂಪಗಳನ್ನ ನೋಡಿ, ಇವುಗಳನ್ನೆಲ್ಲ ಸ್ಮರಣೆ ಮಾಡ್ತಾ ಇರ್ಬೇಕು ನೋಡಿ. ನಮ್ಮ ಆಚಾರ್ಯರು ಹೇಳ್ಕೊಡುದು ನೋಡಿ, ಸ್ಮರಣೆ ಮಾಡ್ತಾ ಯಾವಾಗೆಲ್ಲ ಬೇಕೋ ಅವಾಗ ವಿವೇಚನವನ್ನು ಕೂಡ ಬಳಸ್ಕೊತಾ ನೋಡಿ. ಹಿಂಗೆ ಹೋದ್ರೆ ನೋಡಿ ಬದುಕು ವಿಶೇಷ ಆಗತ್ತೆ. ದಾಸನಾಗೋ ವಿಶೇಷನಾಗೋ ನೋಡಿ. ಹಂಗೆ ಏನಾದ್ರೂ ಹಂಗ ಆಗ್ಬೇಕು ಅಂದ್ರೆ ನೋಡ್ರಿ ಹಿಂಗೆಲ್ಲ ಮಾಡ್ಬೇಕಾಗತ್ತೆ. ಹಂಗೆ ಭಾವಾರ್ಥದಲ್ಲಿ ಪ್ರಭುಪಾದರು ನೋಡ್ರಿ ಮಾತು ಹೇಳ್ತಿದ್ದಾರೆ. ಪರಮಾತ್ಮನ ಮಿತ್ರನಾಗಿ ಒಳಗಡೆ ಕುಳಿತು ತನ್ನ ಕರ್ಮಗಳನ್ನು ನಿರ್ವಹಿಸುತ್ತಿದ್ದಾನೆ ಎನ್ನುವುದನ್ನು ಮೂರ್ಖನು ಅರ್ಥ ಮಾಡಿಕೊಳ್ಳಲಾರ. ಯಾವಾಗ ನೋಡಿ ಪರಮಾತ್ಮ ನಮ್ಮಲ್ಲಿದ್ದಾನೆ ನೋಡಿ, ನಾನು ಆತ್ಮ, ದೇಹ ಅಲ್ಲ ಆತ್ಮ ನೋಡಿ, ಅಲ್ಲಿ ಪರಮಾತ್ಮ ಇದ್ದಾನೆ. ಪರಮಾತ್ಮನ ಅನುಮತಿ ಕೊಡ್ತಾನೆ ಹನುಮಂತ, ಉಪದೃಷ್ಟ ಹನುಮಂತ ನೋಡಿ. ಈ ತರ ಅನುಮತಿ ಕೊಡ್ತಾನೆ ನೋಡಿ, ಆತನ ಸಾಕ್ಷಿಯಾಗಿರ್ತಾನೆ ನೋಡಿ. ಈ ತರ ಜಾಗೃತಿ ಆಗ್ಬಿಡುತ್ತೆ ಒಬ್ಬ ಮನುಷ್ಯನ್ಗೆ ನೋಡಿ, ಆತನ ಬದುಕು ಬದಲಾವಣೆ ಆಗುತ್ತೆ
ನೋಡಿ ಕನಕದಾಸರಿಗೆ ನೋಡಿ ಅವರು ಶಿಷ್ಯರು ನೋಡಿ ವ್ಯಾಸತೀರ್ಥರು ಅವರೆಲ್ಲ ಶಿಷ್ಯರಿಗೆ ಒಂದು ಬಾಳೆಹಣ್ಣು ಕೊಟ್ಟು ಏಕಾದಶಿ ದಿನ ಅನುಕಲ್ಪ ಪ್ರಸಾದ ನೋಡಿ ಇದನ್ನ ಯಾರೂ ಇಲ್ದಿರೋ ಸ್ಥಳದಲ್ಲಿ ನೀವು ತಿನ್ನಿ ಅಂತ ಹೇಳಿದ್ರೆ ಅನುಕಲ್ಪ ಪ್ರಸಾದ ಬಾಳೆಹಣ್ಣು ನೋಡಿ ಎಲ್ಲರೂ ತಿಂದು ಬರ್ತಾರೆ, ಕನಕದಾಸರು ತಿನ್ನಕ್ಕಾಗಲ್ಲ. ಯಾಕೆ? ಅವ್ರಿಗೆ ಚೆನ್ನಾಗಿ ಆ ಒಂದು ಜಾಗೃತಿ ಆಗ್ಬಿಟ್ಟಿದೆ ಅವರಲ್ಲಿ. ಯಾವೊಂದು ಜಾಗೃತಿ ಆಗ್ಬಿಟ್ಟಿದೆ? ಪರಮಾತ್ಮನು ಒಳಗಡೆ ಪರಮಾತ್ಮ ಇದ್ದಾರೆ, ತನ್ನಲ್ಲೇ ಇದ್ದಾರೆ, ತನ್ನಲ್ಲೇ ಇದ್ದಾನೆ, ನೋಡ್ತಿದ್ದಾನೆ. ನೋಡಿ ಒಬ್ಬನೇ ಅಲ್ಲ, ಏಕಾಂಗಿ ಅಲ್ಲ, ಯಾರು ನೋಡ್ತಾ ಇಲ್ಲ, ನೋಡದೇ ಇರೋ ಸ್ಥಳನೇ ಇಲ್ಲ. ಎಲ್ಲ ಕಡೆ ವಿಷ್ಣು ಅನ್ನೋದು ಪದದ ಅರ್ಥನೇ ಏನು? ಎಲ್ಲ ಕಡೆ ವ್ಯಾಪಿಸ್ಕೊಂಡಿರುವನು ಅಂತ. ಸರ್ವವ್ಯಾಪಿ, ಸರ್ವವ್ಯಾಪಿ, ಆಲ್ ಪರ್ವೇಸಿವ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ನೋಡಿ ಎಲ್ಲ ಕಡೆ ವ್ಯಾಪಿಸ್ಕೊಂಡು ಯಾರಿದನೋ, ವಿಸ್ತರಿಸ್ಕೊಂಡು ಯಾರಿದನೋ ಆ ಪದದ ಅರ್ಥ ವಿಷ್ಣು ಅಂತ ಆತನ ಹೆಸರು. ನೋಡಿ ಹಂಗೆ ಎಲ್ಲ ಕಡೆ ವಿಷ್ಣು ಇದೆ ನೋಡಿ. ಅದನ್ನೇ ಪ್ರಹ್ಲಾದ್ ಮಹಾರಾಜ ಹಿರಣ್ಯ ಕಶಿಪುವಿನ ಮಧ್ಯದಲ್ಲಿ ಸಂಭಾಷಣೆ, ನಿನ್ನ ವಿಷ್ಣು ಎಲ್ಲಿದ್ದಾನೆ ಅಂದ್ರೆ ಎಲ್ಲೆಲ್ಲಿಯೂ ಇದ್ದಾನೆ, ಈ ಕಂಬದಲ್ಲೂ ಇದ್ದಾನೆ ಅಂದ್ರೆ ಇದ್ದಾನೆ, ನಿನ್ನಲ್ಲಿ ಇದ್ದಾನೆ ಅಂದ್ರೆ ಅವು ಇದ್ದಾನೆ, ನನ್ನಲ್ಲಿ ಇದ್ದಾನೆ ಅಂದ್ರೆ ನನ್ನಲ್ಲೂ ಇದ್ದಾನೆ. ನೋಡಿ ಹಂಗೆ ನೋಡಿ ಈ ಡೈಲಾಗ್ ನೋಡಿ, ಈ ತರದ್ದು ಪ್ರಹ್ಲಾದ್ ಮಹಾರಾಜನ್ ಕಾಣ್ತಾ ಇರುತ್ತೆ, ಹಿರಣ್ಯಕಶಿಪು ಕಾಣಲ್ಲ. ಹಿರಣ್ಯಕಶಿಪು ವಯಸ್ಸಲ್ಲಿ ದೊಡ್ಡವನು, ಪ್ರಹ್ಲಾದ್ ಮಹಾರಾಜ ದೊಡ್ಡವನು. ಹಿರಣ್ಯಕಶಿಪು ದೊಡ್ಡವನು, ಬುದ್ಧಿನಲ್ಲಿ ಬುದ್ಧಿಯಲ್ಲಿ ಮಗನೇ ಬುದ್ಧಿವಂತ. ನೋಡಿ ಆತ ಮಗು, 5 ವರ್ಷದ ಮಗು. ನೋಡಿ ಈತ 40,000 ವರ್ಷಗಳು ತಪಸ್ ಮಾಡಿ ನೋಡಿ ಇಡೀ ವಿಶ್ವ ವಿಜಯವಾಗಿ ಬಂದಿರೋನು. ಯಾರು? ಹಿರಣ್ಯಕಶಿಪು. ನೋಡಿ ಹಿರಣ್ಯಕಶಿಪು ಮೂರ್ಖ ಆಗ್ತಾನೆ, ಪ್ರಹ್ಲಾದ್ ಮಹಾರಾಜ ಬುದ್ಧಿವಂತ ಆಗ್ತಾನೆ. ನೋಡಿ ಪರಮಾತ್ಮ ಒಳಗಡೆ ಇರೋದನ್ನ ಪ್ರಹ್ಲಾದ್ ಮಹಾರಾಜ ಕಾಣ್ತಾನೆ, ಈತ ಕಾಣಕ್ಕಾಗಲ್ಲ. ಹಿಂಗೆ ನೋಡಿ ಕರ್ಮಸ್ಥಳ ಅಂದ್ರೆ ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ಪ್ರಯತ್ನ ಇವು ಐಹಿಕ ಕಾರಣಗಳಾದರೂ ದೇವೋತ್ತಮ ಪರಮಪುರುಷನೇ ಅಂತಿಮ ಕಾರಣ. ನೋಡಿ ಈ 4 ಅಂಶಗಳು ಏನೇನೇ ಆಗ್ಬೋದು ನೋಡಿ, ದೇಹ, ಕರ್ತ, ಆತ್ಮ, ವಿವಿಧ ಪ್ರಯತ್ನಗಳು, ಇಂದ್ರಿಯಗಳು, ಆದ್ರೆ ಅಲ್ಟಿಮೇಟ್ ಸ್ಯಾಂಕ್ಷನ್ ಕೊಡೋನು ಕೃಷ್ಣನ್. ನೋಡಿ ಅಲ್ಟಿಮೇಟ್ ಸ್ಯಾಂಕ್ಷನ್. ಬೇರೆ ಏನೇನೋ ಪ್ರಯತ್ನಗಳು ಆಗ್ಬೋದು. ಈಗ ನಮ್ಗೆ ಪ್ರಶ್ನೆ ಬರುತ್ತೆ, ಯಾಕೆ ನಾವು ಕೆಟ್ಟದಕ್ಕೆಲ್ಲಾನು ಕೃಷ್ಣ ಅನುಮತಿ ಕೊಡ್ತಾನೆ? ನೋಡಿ ಆತ ಒಂದು ಪ್ರೋಗ್ರಾಮಿಂಗ್, ಇದು ಕರ್ಮಾನುಸಾರ ನಡೆಯುತ್ತೆ. ನೋಡಿ ಕರ್ಮಾನುಸಾರ ನಡೀತಾ ಹೋಗ್ತಾ, ಇಚ್ಛಾನುಸಾರ, ಕರ್ಮಾನುಸಾರ ನೋಡಿ ಇವುಗಳೆಲ್ಲ ನಡೀತಾ ಇರುತ್ತೆ. ನಮ್ಮ ಆಸೆಗಳನ್ನು ಪೂರೈಸ್ಕೊಳ್ಳೋದು, ಅದರಿಂದ ಅನುಭವಗಳು ಪಡ್ಕೊಳ್ಳೋದು, ಅದರಿಂದ ಹೊಡೆತಗಳು ತಿನ್ನೋದು, ನೋಡಿ ಅದರಿಂದ ತ್ರಾಹಿಮಾಂ ಪಾಹಿಮಾಂ ಅಂತ ಹೇಳೋದು. ನೋಡಿ ತ್ವಮೇವ ನೋಡಿ ಶರಣಮ್ಮ, ನಿನ್ ಬಿಟ್ಟು ನನಗೆ ಶರಣಾಗಕ್ಕೆ ಯಾರು ಇಲ್ಲ, ಅನ್ಯತನಾಗ ಅಸ್ತಿ, ಇದೆಲ್ಲ ಅನುಭವ ಆಗೋದು ನೋಡಿ ಹಂಗೇನೆ. ನೋಡಂಗೆ ಕೃಷ್ಣ ಆದುದರಿಂದ ಮನುಷ್ಯನು 4 ಐಹಿಕ ಕಾರಣಗಳನ್ನು ಮಾತ್ರವಲ್ಲದೆ ಕಾರ್ಯಸಾಧಕ ಕಾರಣವನ್ನು ಅರ್ಥ ಮಾಡಿಕೊಳ್ಳಬೇಕು. 4 ಐಹಿಕ ಕಾರಣಗಳು ನೋಡಿ ಈಗ ಹೇಳಿದಂಗೆ ದೇಹ, ಕರ್ತ, ವಿವಿಧ ಪ್ರಯತ್ನಗಳು, ಐಹಿಕ ಕಾರಣಗಳು, 4 ಐಹಿಕ ಕಾರಣ ಆಗ್ತವೆ. ಇದು ಆ 5ನೇದನ್ನು ಕೂಡ 4 ಐಹಿಕ ಕಾರಣಗಳಾದ್ರೆ 5ನೇದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ನೋಡಿ ಕಾರ್ಯಸಾಧಕ ಕಾರಣವನ್ನು ಅರ್ಥ ಮಾಡ್ಕೊಳ್ಬೇಕು. ಪರಮೋನ್ನತನನ್ನು ಕಾಣಲಾರದವನು ತಾನೇ ಕರ್ತ ಎಂದು ಭಾವಿಸುತ್ತಾರೆ. ಹಿರಣ್ಯಕಶಿಪು ನೋಡಿ ಅದ್ರಲ್ಲಿ ಅವನೇ ಹಂಗೆ, ನಾನೇ ಈಶ್ವರ, ನಾನೇ ಪರಮೇಶ್ವರ, ನಾನೇ ಸರ್ವಶಕ್ತ ನೋಡಿ ಹಂಗ ಅವನಿಗೆ ತಲೆಗತ್ಬಿಟ್ಟಿರುತ್ತೆ. ಇವತ್ತಿನ ಕಾಲದಲ್ಲೂ ಕೂಡ ನೋಡಿ ಕಾಲದಲ್ಲೂ ಇತಿಹಾಸದಲ್ಲಿ ನೋಡ್ಬೋದು. ನೋಡಿ ಈ ಡಿಕ್ಟೇಟರ್ಸ್ ಅಂತ ಬರ್ತಾರೆ ನೋಡಿ, ಹಿಟ್ಲರ್ ಕೂಡ ಹಂಗೆ ಆಡ್ತಿದ್ದ ಅಲ್ವಾ? ನೋಡಿ ಅದೇ ತರನೇ ಈ ಜಗತ್ತನ್ನ ಎಷ್ಟೋ ಜನ ನೋಡಿ ಈ ತರದವ್ರು, ಈ ಡಿಕ್ಟೇಟರ್ಗಳು ಬಂದು ಹೋಗಿದ್ದಾರೆ ನೋಡಿ, ಯಾರು ಉಳ್ಕೊಂಡಿಲ್ಲ ನೋಡಿ. ಹಂಗೆ ಕೊನೆಯಲ್ಲಿ ನೋಡಿ ಹಿಂಗೇನೆ ಯಾವುದು ಪರಮೋನ್ನತನನ್ನು ಕಾಣಲಾರದವನು ತಾನೇ ಕರ್ತ ಎಂದು ಭಾವಿಸ್ತಾನೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಇವತ್ತಿರೋದು ಸಮಾಜನೇ ಹಾಗೆ ಪ್ರಭುಜಿ. ಕೇವಲ ಒಬ್ಬ ಪಾಪ ರೋಗಿಗೆ ಒಂದು ಬಾಳೆಹಣ್ಣನ್ನು ಕೊಟ್ಟು, ಬಾಳೆಹಣ್ಣನ್ನ ನಾನ್ ಕೊಟ್ಟಿದ್ದೀನಿ ಅಂತ ಫೋಟೋ ವಿಡಿಯೋ ಎಲ್ಲ ಹಾಕೋತಾರೆ ಪ್ರಭುಜಿ. ಹೌದೌದು ಕರೆಕ್ಟ್ ಆಗಿ ಹೇಳಿದ್ರೆ.
ನೋಡಿ, ಕಮ್ಯುನಿಸ್ಟ್ ಒಂದ್ಸತಿ ಕತೆ ಹೇಳ್ತೀವಿ ನಾವು. ನೋಡ, ಕಮ್ಯುನಿಸ್ಟ್ಗಳು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲ ಜನನ್ ಸೇರಿಸ್ತಾರೆ. ನಿಮ್ ದೇವ್ರನ್ನ ಬ್ರೆಡ್ ಕೊಡಿ ಅಂತ ಕೇಳ್ಕೊಳ್ಳಿ, ಬ್ರೆಡ್ ಕೊಡ್ತಾನೆ ಇಲ್ಲ ನೋಡೋಣ. ಅವರೆಲ್ಲ ಪ್ರಾರ್ಥನೆ ಮಾಡ್ಕೊತಾರೆ ಜನ. ಬ್ರೆಡ್ ಉದುರೋದಿಲ್ಲ ಆಕಾಶದಿಂದ. ಈಗ ಅವ್ರು ಕೇಳ್ತಾರೆ, ನಮ್ಮ ಗೌರ್ಮೆಂಟ್, ಕಮ್ಯುನಿಸ್ಟ್ ಗೌರ್ಮೆಂಟ್ಗೆ ಪ್ರಾರ್ಥನೆ ಮಾಡಿ ಅಂತಾರೆ. ಅವ್ರು ಮಾಡ್ತಾರೆ, ಅವರೆಲ್ಲರಿಗೂ ಬ್ರೆಡ್ ವಿತರಣೆ ಮಾಡ್ತಾರೆ. ನೋಡಿ, ಪ್ರಭುಪಾದ ಈ ತರ ಒಂದು ಉದಾಹರಣೆ ಕೊಡ್ತಾರೆ. ನೋಡಿ, ಈಗ ಬ್ರೆಡ್ ಕೊಟ್ಟಿದ್ದು ಆಕ್ಚುಲಿ ಯಾರು? ದೇವರ ಕಮ್ಯುನಿಸ್ಟ್ ಗೌರ್ಮೆಂಟ್ ಕೊಟ್ಟಿದ್ದು ಅಂತ ಕೇಳ್ತಾರೆ. ಕಮ್ಯುನಿಸ್ಟ್ ಗೌರ್ಮೆಂಟ್ ಕೊಟ್ಟಿದ್ದು. ಈಗ ನಮ್ಗೆ ಜೈ ಅನ್ರಿ. ಎಷ್ಟು ಅಜ್ಞಾನ ಅಲ್ಲ ಪ್ರಭುಜಿ. ಅವರು my God. ಭಗವಂತ ಅಂತ ಗೊತ್ತಿಲ್ಲ. ಅಂತ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲ. ನೋಡಿ, ಅದು ಮುಗ್ಧತೆ. ನೋಡಿ, ನೋಡಿ, ಮುಗ್ಧತೆ ಮೂರ್ಖತನ. ಮುಗ್ಧತೆಗೆ ಇನ್ನೊಂದು ಫುಲಿಶ್ನೆಸ್. ನೋಡಿ, ಹಿಂಗಿರುತ್ತೆ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ, ಕೇಳೋದಿದ್ಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅದೇ ನಮ್ಮ ಸಣ್ಣ ಮಗ ಪ್ರಭುಜಿ ಸ್ವಲ್ಪ ಕೇಳೋದಿಲ್ಲ ಪ್ರಭುಜಿ. ಏನಾದ್ರು ನಮ್ಮ ಮಾತುಗಳು ಅರಿವಿಲ್ಲ ಅಂತ ಹೇಳಿದ್ರಲ್ಲ ಪ್ರಭುಜಿ, ಅದ್ರದ್ದೇ ನಾನು ಈಗ ಅರ್ಥ ತಗಂತೀನಿ ಪ್ರಭುಜಿ. ಈಗ ಒಂದ್ ತಿಂಗಳ ಮುಂದೆ ಇಟ್ಟುಬಿಟ್ಟ ಪ್ರಭುಜಿ ಅತ್ತಿ. ಅದು ಮಳೆಗೆ ಬರೇ ಸಿಕ್ಕಾಕತ್ತದ ಪ್ರಭುಜಿ. ಜಗ್ಗೆ ಹೊಡೆದಿದೆ, ಮಳೆಗೆ ಸಿಕ್ಕಾಕದೆ. ಸ್ವಲ್ಪ ನಾಲರಿತ ಗಿಡನ ಮುಂದೆ ಇಡನಪ್ಪ, ಸ್ವಲ್ಪ ಟೈಮ್ ಐತೆ ಅಂದ್ರೆ ಕೇಳಲಿಲ್ಲ ಪ್ರಭುಜಿ ಆತ. ಈಗ ಅಂದ್ರೆ ಪಶ್ಚಾತ್ತಾಪ ಪಡ್ತಾನ ಪ್ರಭುಜಿ. ಅದೇ ಅರಿವಿಲ್ಲ ಅಂದ್ರೆ ಹೇಳೋದಿಲ್ಲ, ನಮ್ ಮಾತು ಕೇಳೋದಿಲ್ಲ. ನೋಡಿ, ಹಂಗೆ ಅನುಭವ, ಮಾತಾಜಿಯವ್ರಿಗೆ ಅನುಭವ ಇದೆ. ಅನುಭವದ ಮೇಲೆ ಅವರು ಕೆಲವೊಂದು ಮಾರ್ಗದರ್ಶನ ಮಾಡಕ್ ಹೋಗ್ತಾರೆ, ಕೆಲವ್ರು ಕೇಳಲ್ಲ. ಅದೇ ಮಳೆಗೆ ಸಿಕ್ಕಿ ಬಿದ್ದಿದೆ ಪ್ರಭುಜಿ. ಜಗ್ಗೆ ಇದು ಖರ್ಚು ಮಾಡ್ಯಾನ ಪ್ರಭುಜಿ, ಮಳೆಗೆ ಸಿಗದಿದೆ. ನೋಡಿ, ರೈತರ ಬದುಕಂದ್ರೆ ನೋಡಿ ಹಿಂಗಿರುತ್ತೆ. ಏನು ಮಾಡಕ್ಕಾಗಲ್ಲ. ನಮ್ಗೆ ನಾವು ತಗೊಳ್ಳಂತ ನಿರ್ಧಾರಗಳು ಸರಿಯಾಗಿರುತ್ತೆ. ತುಂಬಾ ಕಷ್ಟ ಭೌತಿಕ ಪ್ರಪಂಚದಲ್ಲಿ ನಿರ್ಧಾರಗಳು ತಗೊಳ್ಳೋದು. ಅದರಿಂದ ಒಳ್ಳೇದೇ ಆಗುತ್ತೆ ಅಂತ ಹೇಳೋದು. ಕೊಡ್ತಾನೆ ಪ್ರಭುಜಿ, ಕೊಡ್ತಾನೆ. ಅಂದ್ರೆ ಒಂದ್ ಸ್ವಲ್ಪ ಇದು ಪ್ರಭುಜಿ. ಆದ್ರೆ ನಮ್ ತಪ್ಪಲ್ಲ ಪ್ರಭುಜಿ, ಕೃಷ್ಣನ್ದೇನ್ ತಪ್ಪಿಲ್ಲ, ನಮ್ ತಪ್ಪಲ್ಲ. ಹೌದು. ನೋಡಿ, ರೈತರಿಗೆ ನೋಡಿ ತರ ಸವಾಲಿರ್ತವೆ. ಇದೇ ತರ ಒಂದೊಂದು ಬದುಕಲ್ಲೂ ಕೂಡ, ಒಬ್ಬೊಬ್ಬರ ಬದುಕಲ್ಲೂ ಕೂಡ ಇದೇ ತರನೇ ಇರ್ತದೆ ಡಿಸಿಷನ್ ಮೇಕಿಂಗ್. ನೋಡಿ, ಹಿಂಗೆ ಕೆಲವು ಸತಿ ನಮ್ಮ ಕರ್ಮಾನುಸಾರ ನಡೆಯುತ್ತೆ. ನೋಡಿ, ಫಲಗಳು ನೋಡಿ ಹಿಂಗೆ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಏನು ಇಲ್ಲದೆ ಇದ್ರೆ ಹರೇ ಕೃಷ್ಣ ಪ್ರಭು. ದಂಡವತ್ ಮೇಡಮ್. ಧನ್ಯವಾದ ಮೇಡಮ್. ಪ್ರಭುಜಿ. ಪ್ರಭು, ಇದು ಸೀನರಿನಲ್ಲಿ ಫೋಟೋ ಹಾಕಿದ್ರಲ್ಲ ಪ್ರಭು, ಹೌದೌದು. ಅದು ಯಾವ್ದು ಪ್ರಭು? ಅದು ಇದು ನಮ್ಮ ಯೂನಿವರ್ಸಿಟಿ ಪ್ರಭು. ಯೂನಿವರ್ಸಿಟಿ. ಅದು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ಅಂತ ಹೇಳಿ ಅದು ಚೇಂಜ್ ಮಾಡಿದೆ. ಯೂನಿವರ್ಸಿಟಿ ಬಿಲ್ಡಿಂಗ್ ಅದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಬೀದರ್ದು ಇದು ಸ್ವಲ್ಪ ಕನೆಕ್ಟಿವಿಟಿ ಕೊಡ್ತೀವಿ ಅಂತ ಹೇಳಿದ್ರಿ ನೀವು. ಯಾಕಂದ್ರೆ ನಮ್ ಗ್ರೂಪ್ ಅಲ್ಲಿ ಇದಾರೆ ಕೆಲವರು, ಅವ್ರಿಗೆ ಎಲ್ಲೂ ಸಂಪರ್ಕ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಕನೆಕ್ಟಿವಿಟಿ ಹೇಳಿ? ಇದು ಪ್ರಭು ಇಸ್ಕಾನ್ ಅಲ್ಲಿ ಈ ತರ. ಬೀದರ್ದಲ್ವಾ? ಹೌದು ಪ್ರಭು. ಆಯ್ತು, ಕೊಡ್ತೀನಿ ಮಾತಾಜಿ ನಿಮ್ಗೆ. ಸರಿ, ಕಳಿಸ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೇನು ಇಲ್ಲದೆ ಇದ್ರೆ ಕಾರ್ಯಕ್ರಮದಲ್ಲಿ ವಿರಾಮ ಕೊಡ್ತೀವಿ. ಎಲ್ಲರಿಗೂ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ವಿಜೇತ ಮಾತಾಜಿ ಫ್ರೆಂಡ್ ಎಕ್ಸಾಮ್ ಇದೆ ಅಂತೆ ಪ್ರಭುಜಿ, ಚೆನ್ನಾಗಾಗ್ಲಿ ಅಂತ ಪ್ರೇಯರ್ ಮಾಡ್ಕೋಬೇಕಂತೆ ಪ್ರಭುಜಿ. ಮೆಸೇಜ್ ಹಾಕಿ. ನಾವು ಪ್ರೇ ಮಾಡ್ತೀರಿ. ಎಲ್ಲರಿಗೂ ಸೇರಿ ನೋಡಿ, ವಿಜೇತ ಮಾತಾಜಿಯವರ ಫ್ರೆಂಡ್, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಿದ್ದೀರಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ ರಾಮ ಹರೇ 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 ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ದಿನ ಗೀತಾ ಸ್ವರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ದಿನ ತಮ್ಮೆಲ್ಲರಿಗೂ ಕೃಷ್ಣ ಮೇಡಮ್, ಇದ್ಯಾವ್ದು ಬಾರಿ ದೊಡ್ಡದು ತಂದ್ಬಿಟ್ಟಿದೆ, ಅವ್ನಿಗೆ ಗೊತ್ತೇ ಆಗ್ಲಿಲ್ಲ. ಇರ್ಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಹರಿಸ್ತೇವೆ. ಹರೇ ಕೃಷ್ಣ ಮಾತಾಜಿ. ವಿಷ್ಣು ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಸಮವೇತ ಭಕ್ತರಿಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ.
गुरु महाराज की जय। हरे कृष्ण 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 हरे हरे, हरे राम 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 हरे कृष्ण। ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಹರೇ ಪ್ರಭುಜಿ. ಕೃಷ್ಣ ಪ್ರಭು.